ನಿನ್ನೆವರೆಗೂ ನಾವು ಮಹರ್ಷಿ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ ಎಂಬ ಬಗ್ಗೆ ನಾವು ಕೇಳ್ತಾ ಸ್ವಾಧ್ಯಾಯವನ್ನು ಓದ್ತಾ ಬಂದ್ವಿ ಅಲ್ವಾ. 3 ಭಾಗ ಆಗಿತ್ತು. ಈಗ 4ನೇ ಭಾಗ ಏನಂದ್ರೆ, ನಾವು ಇಷ್ಟುವರೆಗೂ ದೈವ ಪುರುಷ ಅಂತ ಅಮರರ ಪತ್ನಿ ಬರೆದಂತ ಸುಶೀಲಾಬಾಯಿ ಅವರು ಬರೆದಂತ ಪುಸ್ತಕದಿಂದ ಇಷ್ಟು ದಿವಸ ಕ್ರೋಢೀಕರಿಸಿದ್ದೆ. ಇವತ್ತಿನಿಂದ ನಾನು ಬೆಳಕಿಗೆ ಬಾಗಿಲುಗಳು ಎಂಬ ಕೃಷ್ಣಾನಂದರ ಪುಸ್ತಕದಿಂದ ಕ್ರೋಢೀಕರಿಸಿದ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಕೃಷ್ಣಾನಂದರು ಅಮರರ ಒಬ್ರು ಶಿಷ್ಯರೇ. ಅವ್ರು ಏನ್ ಹೇಳ್ತಾರೆ, ಇದು ಒಂದು ಕಾಲ್ಪನಿಕ ಕಥೆಯಲ್ಲ, ಆದರೆ ಇಲ್ಲಿನ ಕೆಲವು ಘಟನೆಗಳು ಕಲ್ಪನೆಗಿಂತ ವಿಚಿತ್ರವಾಗಿ ಕಾಣಿಸಬಹುದು. ಆದ್ರೆ ಯಾರಿಗೂ ಏನನ್ನು ಮನದಟ್ಟು ಮಾಡಿಕೊಡೋದು ನಾನು ಬಯಸೋದಿಲ್ಲ. ಯಾಕಂದ್ರೆ ಅವರ ಇಷ್ಟ, ಅದು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅದು ಅವ್ರ ಇಷ್ಟ ಅಂತ ಅವ್ರು ಹೇಳ್ತಾರೆ. ಈ ಎಳಸು ವಿಜ್ಞಾನ ಮತ್ತು ಕುರುಡು ತರ್ಕಗಳನ್ನೇ ಅತಿಯಾಗಿ ನಾನು ನೆಚ್ಚಿಕೊಂಡಿದ್ದೆ. ಧ್ಯಾನಕ್ಕೆ ಮುಂಚೆ ನಾನು ಹೇಗಿದ್ದೆ ಅಂತ ಅವ್ರು ಹೇಳ್ಕೊಳ್ತಾರೆ. ಪ್ರೌಢ ವಿಜ್ಞಾನ ಒಂದಿದೆ ಮತ್ತು ತರ್ಕಗಳನ್ನು ಮೀರಿದ ಸತ್ಯ ಇದೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಇನ್ನೂ ಬಹಳಷ್ಟು ವಿಷಯಗಳು ನನಗೆ ತಿಳಿದಿರ್ಲಿಲ್ಲ. ಇದೆಲ್ಲ ನಾನು ಅಮರರನ್ನ ಭೇಟಿ ಆಗುವ ಮುಂಚಿನ ವಿಷಯಗಳು ಅಂತ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಅಮರನ ಅವರು ಯಾವಾಗ ಭೇಟಿಯಾದ್ರು, ಹೇಗ್ ಭೇಟಿಯಾದ್ರು ಅಂತ ಹೇಳ್ತಾರೆ. ಅವರು ಅಮರ್ನ 1977ರಲ್ಲಿ ಬೆಂಗಳೂರಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅವರು ಭೇಟಿ ಆಗ್ತಾರಂತೆ. ಅವರ ಸ್ನೇಹಿತರು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ರೇನ್ ಹೇಳ್ತಾರೆ, ಸ್ನೇಹಿತರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಮುಂಚೆನೆ ಹೇಳಿರ್ತಾರೆ ಅವರಿಗೆ ಇವರ ಭಾವನೆಯಲ್ಲಿ ಅವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಯೋಗಿ ತರಹ ಗಡ್ಡ ಬಿಟ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ಒಂದು ತಪಸ್ಸನ್ನ ಆಚರಿಸುವಂತ ಒಂದು ವ್ಯಕ್ತಿ ಆಗಿರ್ಬೋದು ಅಂತ ಇವರ ಭಾವನೆ ಇರುತ್ತಂತೆ. ಆದ್ರೆ ಇವರಲ್ಲಿ ಹೋದಾಗ ದೃಢ ಮೈಕಟ್ಟಿನ ವ್ಯಕ್ತಿಯೊಬ್ಬರು ಗಂಭೀರವಾಗಿ ನಡೆದು ಬಂದು ಆಪ್ಯಾಯಮಾನವಾಗಿ ಮುಗುಳ್ನಗ್ತಾ ಕೂತ್ಕೊಂಡಾಗ ಅವರೇ ಅಮರರು ಅಂತ ಇವ್ರ ಸ್ನೇಹಿತರು ಪರಿಚಯ ಮಾಡಿದಾಗ ಇವ್ರಿಗೊಂದ್ಸತಿ ಒಂಥರ ಕನ್ಫ್ಯೂಸ್ ಆದಂಗೆ ಆಗತ್ತಂತೆ. ಒಪ್ಪವಾಗಿ ಇಸ್ತ್ರಿ ಮಾಡಿದ ಶರ್ಟು ಪ್ಯಾಂಟುಗಳಲ್ಲಿ ಅವರು ಒಬ್ಬ ಪ್ರೊಫೆಸರ್ ಅಂತೆ ಕಾಣ್ತಾ ಇದ್ರು. ಆದರೆ ಅವರಲ್ಲಿ ನಾನು ಗ್ರಹಿಸಲಾಗದಿದ್ದ ಯಾವುದೋ ಒಂದು ಅಗಾಧತೆ ಇತ್ತು ಅಂತ ಕಾಣಿಸ್ತಾ ಇತ್ತು. ಮತ್ತು ನಮ್ಮ ಪರಿಚಯವಾದ ಮೇಲೆ ಅಮರ ನನ್ನನ್ನು ಕೇಳಿದ್ರು, ನೀವು ಧ್ಯಾನ ಮಾಡಲು ಇಚ್ಛಿಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಅಂತ ಹೇಳ್ತಾರೆ. ಆಗ ಅವರ ಧ್ವನಿ ದೃಢವಾಗಿದ್ರು, ಮೃದುವಾಗಿತ್ತು, ಆಪ್ಯಾಯಮಾನವಾಗಿತ್ತು. ಅವರು ಮುಗುಳ್ನಕ್ಕು ನನ್ನನ್ನೇ ಸಾಕಷ್ಟು ಕಾಲ ದಿಟ್ಟಿಸಿ ನೋಡಿದರು. ಅವರು ಇಂಗಿತ ನನಗೆ ಅರ್ಥವಾಗದಿದ್ರು ಅವರು ನನ್ನನ್ನ ಆಳವಾಗಿ ಪರೀಕ್ಷಿಸಿದ್ದಾರೆ ಅಂತ ಇವರಿಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಅವರು ತುಂಬಾ ಪರಿಚಿತರಂತೆ ಕಾಣ್ತಾ ಇದ್ರು ಇವರಿಗೆ. ಅವರು ಮತ್ತೆ ಮುಗುಳ್ನಕ್ಕು ನುಡಿದರು. ನಾವು ನಾವು ಇದಕ್ಕೂ ಮುಂಚೆ ಭೇಟಿಯಾಗಿದ್ದೇವೆ ಅಂತ ಹೇಳ್ತಾರೆ ಅವರು. ಆಗ ಹೇಳ್ತಾರೆ ಕೃಷ್ಣಾನಂದರು, ಇಲ್ವಲ್ಲ, ನಾನ್ ಮೊದಲನೇ ಬಾರಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ. ಆದ್ರೆ ಅಮರ ಹೇಳ್ತಾರೆ, ನಾವು ಹಿಂದಿನ ಜನ್ಮಗಳಲ್ಲೇ ಭೇಟಿಯಾಗಿದ್ದೇವೆ ಅಂತ ಹೇಳ್ತಾರೆ. ನನಗೆ ಹೇಗೆ ಪ್ರತಿಕ್ರಿಯಿಸ್ಬೇಕೋ ತಿಳಿಲಿಲ್ಲ ಅಂತ ಹೇಳ್ತಾರೆ ಇವರು. ಯಾಕೆಂದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ಗೇಲಿ ಮಾಡ್ತಿದ್ನೋ ಏನೋ, ಆದ್ರೆ ಎಷ್ಟು ನಿಷ್ಕಪಟವಾಗಿ ಪ್ರಾಮಾಣಿಕವಾಗಿ ಅವ್ರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಾನು ಸುಮ್ನೆ ಕೂತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಸತ್ಯವೇ ಒಂದು ಅವರೇ ಆಗಿತ್ತಂತೆ ನನಗೆ ಕಾಣಿಸ್ಲಿಕ್ಕೆ ಶುರುವಾದ್ರು ಅವರು. ಹಾಗಾಗಿ ನಾನು ಏನು ಮಾತಾಡ್ಲಿಲ್ಲ, ಸುಮ್ನೆ ಕೂತ್ಕೊಂಡೆ. ಆವಾಗ ಅವ್ರು ಹೇಳ್ತಾರೆ, ನಾಳೆ ಇಲ್ಲಿಗೆ ಬನ್ನಿ, ಇದೇ ಜಾಗಕ್ಕೆ ನೀವು ನಾಳೆ ಬನ್ನಿ, ಋಷಿಗಳು ನಿಮ್ಗೆ ದೀಕ್ಷೆ ಕೊಡ್ತಾರೆ, ನಾನು ಅವರೊಂದಿಗೆ ಸಮಯ ಗೊತ್ತು ಮಾಡ್ತೀನಿ ಅಂತ ಹೇಳ್ತಾರೆ. ಋಷಿಗಳೊಂದಿಗೆ ಅಪಾಯಿಂಟ್ಮೆಂಟ್ ಅಂತ ಇವ್ರಿಗೆ ಆಶ್ಚರ್ಯ ಆಗತ್ತೆ. ಅವ್ರ ಸ್ನೇಹಿತ ಮೊದ್ಲೇ ಹೇಳಿರ್ತಾರೆ, ಅವರು ಉನ್ನತ ಲೋಕಗಳಿಗೆ ಸಪ್ತರ್ಷಿಗಳೊಂದಿಗೆ ಸಂಪರ್ಕ ಮಾಡ್ತಾರೆ ಅಂತ ಕೂಡ ಮುಂಚೆನೆ ಹೇಳಿರ್ತಾರೆ. ಪ್ರತಿ ರಾತ್ರಿ ಅವರು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸಿ ಋಷಿಗಳನ್ನು ಭೇಟಿಯಾಗಿ ಮಾನವ ಕಲ್ಯಾಣ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಭಾಗವಹಿಸ್ತಿರ್ತಾರೆ ಅಂತ ಅವ್ರು ಮುಂಚೆನೆ ಹೇಳಿರ್ತಾರೆ. ಅವಾಗ ಋಷಿಗಳು ನಾಳೆ ಬರ್ತಾರೆಯೇ, ನಾನು ಅವ್ರು ನೋಡಬಲ್ಲೆನೆ, ಈ ನಿರೀಕ್ಷೆಯಲ್ಲಿ ರೋಮಾಂಚನಗೊಂಡ್ಬಿಡ್ತಾರೆ ಇವರು. ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ರಾತ್ರಿ ನಿದ್ದೆನೇ ಬರಲ್ಲ ಅವರಿಗೆ. ಅಷ್ಟ್ರ ಮಟ್ಟಿಗೆ ಅವರಿಗೆ ಒಂದು ಬಹಳ ಸಂತೋಷ ಆಗುತ್ತೆ, ಋಷಿಗಳನ್ನ ನಾನು ಭೇಟಿ ಆಗ್ತೀನಿ, ಋಷಿಗಳು ನನಗೆ ದೀಕ್ಷೆ ಕೊಡ್ತಾರೆ ಅಂತ ಹೇಳಿ ತುಂಬಾ ಸಂತೋಷದಲ್ಲಿ ಅವ್ರು ಕಾಯ್ತಾ ಇರ್ತಾರೆ. ಇವರು ಅದಕ್ ಮುಂಚೆ ಸಾಕಷ್ಟು ಪುಸ್ತಕಗಳನ್ನು ಓದಿ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಎಲ್ಲ ಮಾಡಿರ್ತಾರೆ. ಆದ್ರೆ ಯಾವುದು ಕೂಡ ಅವರಿಗೆ ಸಕ್ಸಸ್ ಆಗಿರುವುದಿಲ್ಲ.
ಬರೀ ಪುಸ್ತಕಗಳಲ್ಲಿ ಓದಿ ಗುರು ಇಲ್ಲದೆ ಅವರು ಮಾಡಿದ ಧ್ಯಾನಗಳು ಯಾವುದು ಸರಿಯಾಗಿ ಆಗಿರೋದಿಲ್ಲ. ಹೀಗೆ ಅವರು ಇದೇ ರೀತಿ ಪ್ರಯತ್ನ ಮಾಡ್ತಾ ಇರುವಾಗ ಮಾರನೇ ದಿವಸ ಅವ್ರು ಕಾಯ್ತಾ ಇರ್ತಾರೆ ಯಾವಾಗ ಆ ಸಮಯ ಬರುತ್ತೆ ಅಂತ ಹೇಳಿ. ಹಾಗೆ ಅವರು ಬರ್ತಾರೆ. ಬಂದಾಗ ಅಮರರ ಸಲಹೆಯಂತೆ ಪ್ರತಿ ಶುಕ್ರವಾರದ ಸಂಜೆಗಳು ನಾನು ಅವ್ರನ್ನ ಭೇಟಿಯಾಗ್ಲು ಪ್ರಾರಂಭಿಸಿದೆ. ಅಂದ್ರೆ ಅಲ್ಲಿ ಅಷ್ಟೊತ್ತಿಗೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಬಂದ ಮೇಲೆ ಇವ್ರು ಬಂದು ಸಾಯಂಕಾಲ ಬಂದು ಕೂತ್ಕೊಳ್ತಾರೆ. ಆಗ ಅವ್ರು ಇವರು ಅಮರರು ಹೇಳ್ತಾರೆ, ಇಲ್ಲಿ ಇರೋ ಋಷಿಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅವ್ರು ಸೂಕ್ಷ್ಮ ಶರೀರದಲ್ಲಿದ್ದಾರೆ, ಬನ್ನಿ ಅಂತ ಹೇಳಿ ಮಾಡಿಯ ಒಂದು ಕೋಣೆಯಲ್ಲಿ ಅವ್ರನ್ನ ಕೂರಿಸ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತೆ, ಬೃಹತ್ ಕನ್ನಡಿಗಳು ಇರುತ್ತೆ. ಅಲ್ಲಿ ಒಂದು ಘಮಘಮಿಸುವ ಊದುಬತ್ತಿಯ ಪರಿಮಳವೂ ಇರುತ್ತೆ. ಅಮರನ ಮುಗುಳ್ನತ್ತ ಅವ್ರನ್ನ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಒಂದು ಆ ಸ್ಥಳ ದಿವ್ಯ ಸಾನ್ನಿಧ್ಯದಂತೆ ಇವರಿಗೆ ಕಾಣಿಸ್ತಾ ಇರುತ್ತೆ. ಮಾನಸಿಕವಾಗಿ ಅವರ ಇರುವಿಕೆಯನ್ನ ಅನುಭವಿಸ್ತಾ ಇರ್ತಾರೆ ಇವರು. ನಾನು ಅಮರರ ಮುಂದೆ ಕುಳಿತು ಕಾದೆ. ಅಮರ ಧ್ಯಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅದರ ಬಗ್ಗೆ ತುಂಬಾ ಸ್ಪಷ್ಟವಾದ ಸೂಚನೆಗಳನ್ನು ನೀಡ್ತಾರೆ. ಅಂದ್ರೆ ಧ್ಯಾನ ಅಂದ್ರೆ ಏನು ಅನ್ನೋ ವಿವರಣೆಯನ್ನ ಕೊಡ್ತಾರೆ. ಯಾಕಂದ್ರೆ ಧ್ಯಾನಕ್ಕೆ ಇವರು ಮೊದಲು ಬಂದಿರೋದ್ರಿಂದ ಅವ್ರು ವಿವರಣೆಯನ್ನು ಕೊಡ್ತಾರೆ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಮೌನಗೊಳಿಸುವುದು. ನಾವು ನಮ್ಮ ಇಡೀ ಶಾರೀರಿಕ ವ್ಯವಸ್ಥೆಯನ್ನು, ಅಂದರೆ ದೇಹ, ಮನಸ್ಸು, ಬುದ್ಧಿಗಳನ್ನು ಕ್ರಮೇಣ ಮೌನಗೊಳಿಸುವುದು. ಮೌನದಲ್ಲಿ ಅನೇಕ ಆಂತರಿಕ ಕ್ರಿಯೆಗಳು ಪ್ರಾರಂಭಗೊಳ್ಳುತ್ತವೆ. ಮೊದಲು ನಮ್ಮ ಶಾರೀರಿಕ ವ್ಯವಸ್ಥೆ ಸ್ವಚ್ಛಗೊಳ್ಳುತ್ತದೆ. ನಂತರ ಅದನ್ನು ಉನ್ನತ ಅನುಭವಗಳನ್ನು ಹೊಂದಲು ಸಿದ್ಧಗೊಳಿಸಲಾಗುತ್ತದೆ. ಅಂತಿಮವಾಗಿ ಇದು ನಮ್ಮನ್ನು ದಿವ್ಯ ಜೀವಿಗಳನ್ನಾಗಿ ಪರಿವರ್ತಿಸುತ್ತದೆ. ನಾವು ಕ್ರಮೇಣ ನಮ್ಮ ಮೂಲದೊಂದಿಗೆ ಸಂಪರ್ಕ ಸಾಧಿಸಿ ನಮ್ಮ ಬಗ್ಗೆ ಮತ್ತು ಈ ಸೃಷ್ಟಿ, ಹುಟ್ಟು, ಸಾವು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಜ್ಞಾನವನ್ನು ನೇರವಾಗಿ ಪಡೆಯುತ್ತೇವೆ. ಧ್ಯಾನವೆಂದರೆ ಏಕಾಗ್ರತೆ ಅಲ್ವಾ ಅಂತ ಅಮರರು ಇವರು ಕೃಷ್ಣಾನಂದ ಕೇಳಿದಾಗ ಅವ್ರು ಹೇಳ್ತಾರೆ, ಖಂಡಿತ ಅಲ್ಲ, ಅದು ಏಕಾಗ್ರತೆಯನ್ನು ಮೀರಿದ್ದು. ನಾವು ಮುಂದುವರಿಯುತ್ತಾ ಹೋದಂತೆ ಅದು ಪ್ರಜ್ಞೆಯಲ್ಲಿ ಮಾಡುವ ಪ್ರಯಾಣ ಅಂತ ಹೇಳ್ತಾರೆ. ಕಾನ್ಶಿಯಸ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಪುಸ್ತಕಗಳಲ್ಲಿ ಓದಿರುವಂತೆ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ, ನೀವು ಸಾಕಷ್ಟು ಓದಿರ್ಬೋದು, ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಇದೆ, ಆದರೆ ಇದು ಕಾನ್ಸಂಟ್ರೇಷನ್ ಅಲ್ಲ, ಏಕಾಗ್ರತೆ ಅಲ್ಲ, ಪ್ರಜ್ಞೆಯಲ್ಲಿ ಹೋಗೋದು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಈಗ ನೀವು ಕಣ್ಣು ಮುಚ್ಚಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಕೂತ್ಕೊಳ್ಳಿ. ನೀವು ಹಾಗೆ ನಿಮ್ಮ ಮೇಲೆ ಧ್ಯಾನದ ಒಂದು ಪ್ರಭಾವ ಆಗತ್ತೆ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಇವರು ಕಣ್ಣು ಮುಚ್ಚಿ ಕೂತಾಗ ಅವರ ಶಕ್ತಿಯ ಅಲೆಯೊಂದು ನನ್ನ ಮೇಲೆ ಇಳಿದಂತೆ ಭಾಸವಾಗಿ ನಂತರ ನಾನು ಪ್ರಜ್ಞೆ ಕಳೆದುಕೊಂಡೆ. ಕಣ್ಣು ತೆರೆದಾಗ ಅಮರ ನಸುನಕ್ಕರು 1 ಗಂಟೆ ಕೂಡ ಕಳೆದು ಹೋಗಿತ್ತು. ಅಂದ್ರೆ ಒಂದು ಬಗೆಯ ದಿಗ್ಭ್ರಾಂತಿ ತುಂಬಿದ್ದರೂ ತುಂಬಾ ಪ್ರಶಾಂತವಾಗಿದ್ದ ಮನಸ್ಸಿನೊಂದಿಗೆ ನಾನು ಮನೆಗೆ ಹೋದೆ. ನನ್ನ ಪ್ರಜ್ಞಾ ಪ್ರಯಾಣ ಹೀಗೆ ಪ್ರಾರಂಭಗೊಂಡಿತ್ತು ಅಂತ ಹೇಳ್ತಾರೆ. ಅಲ್ಲಿಂದ ನಂತರ ಅಮರರೊಂದಿಗೆ ಇವರು ಪ್ರತಿ ಶುಕ್ರವಾರ ಸಂಜೆ ನಾನು ಅವ್ರನ್ನ ಭೇಟಿಯಾಗಲು ಹೋಗ್ತಾ ಇದ್ದೆ. ಅವರೊಂದಿಗೆ ಈ ಅಮೂಲ್ಯ ವೇಳೆಗಾಗಿ ವಾರವೆಲ್ಲ ಕಾಯ್ತಾ ಇದ್ದೇನೆ. ಯಾವಾಗ ಶುಕ್ರವಾರ ಬರುತ್ತೆ, ನಾನು ಅವ್ರನ್ನ ಯಾವಾಗ ಭೇಟಿ ಆಗ್ತೀನಿ ಅಂತ ಕಾಯ್ತಾ ಇದ್ದೆ. ಅವರು ನನ್ನ ಧ್ಯಾನಾಭ್ಯಾಸವನ್ನು ಪರೀಕ್ಷಿಸಿ ಮಾರ್ಗದರ್ಶಿಸುತ್ತಾ ನಾನು ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಸಿಕ್ಕದಂತಹ ಅಪರೂಪದ ಜ್ಞಾನವನ್ನ ಕೊಡ್ತಾ ಇದ್ರು. ಪುಸ್ತಕಗಳಲ್ಲಿ ಇಲ್ಲದ ವಿಷಯಗಳನ್ನು ವಿವರಿಸುತ್ತಾ ಅವರು ನನಗೆ ಧ್ಯಾನದ ಸಂಪೂರ್ಣ ವಿಜ್ಞಾನವನ್ನೇ ಕೊಟ್ಟರು. ಅಂದ್ರೆ ಅವರು ಇವರಿಗೆ ಏನ್ ಕೊಡ್ಬೇಕಾಗಿತ್ತೋ ಅದನ್ನ ಸಂಪೂರ್ಣವಾಗಿ ಅವ್ರು ಕೊಡ್ತಾ ಹೋಗ್ತಾರೆ. ಇದಾದ ನಂತರ ಆಮೇಲೆ ಇವ್ರಿಗೆ ಏನಾಗುತ್ತೆ, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅನ್ಸತ್ತೆ, ಧ್ಯಾನ ತುಂಬಾ ಕಷ್ಟಪ್ಪ, ಖಂಡಿತ ಸುಲಭ ಅಲ್ಲ ಇದು. ಯಾಕೆಂದ್ರೆ ಇವ್ರು ತುಂಬಾ ನಿರೀಕ್ಷಿಸಿದ್ರು, ಋಷಿಗಳಿಂದ ನನಗೆ ದೀಕ್ಷೆ ಸಿಕ್ಕಿರುತ್ತೆ, ನಾನ್ ತುಂಬಾ ಚೆನ್ನಾಗಿ ಆಗೋಗ್ಬಿಡುತ್ತೆ ಧ್ಯಾನದಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಅದ ನಿರೀಕ್ಷಿಸೋದಕ್ಕಿಂತ ಕಷ್ಟ ಆಗಿತ್ತು. ಯಾಕೆಂದ್ರೆ ಮೊದಲಿನ ಅಡಚಣೆ ಅಂದ್ರೆ ಮಂಡಿಗಳಿನ ನೋವು, ಅನಂತರ ಆಲೋಚನೆಗಳು. ಅಂದ್ರೆ ಇದು ಎಲ್ಲರಿಗೂ ಬರುವಂತದ್ದೇ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮೌನದ ತೆಳುಪರದೆಗೆ ಬಂದು ಬಡಿಯುವ ಆಲೋಚನಾ ಪ್ರವಾಹ, ಅನಂತರ ಗುರಿ ಇಲ್ಲದ ತಿರುಗಾಡುವ ಮನಸ್ಸು. ನನಗೆ ಬಹುಬೇಗ ನಿರಾಶೆ ಆಯ್ತು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಎಲ್ಲರೂ ಕೂಡ ಬಯಸೋದು ಹಾಗೆ, ಧ್ಯಾನ ಕೂತ್ಕೊಂಡಿದೀವಿ, ನಮ್ಗೆ ಕೂಡ್ಲೆ ಸಕ್ಸಸ್ ಸಿಕ್ಬಿಡ್ಬೇಕು. ಅದಷ್ಟು ಸುಲಭ ಖಂಡಿತ ಯಾರಿಗೂ ಅಲ್ಲ. ಯಾಕಂದ್ರೆ ನಾವು ಆಲೋಚನೆಗಳ ಪರಿಧಿಯಲ್ಲೇ ಇದ್ದೇವೆ. ಎಷ್ಟೋ ಬೇಡದ್ದು ಬೇಕಾದ್ದು ಇಷ್ಟು ವರ್ಷಗಳಲ್ಲಿ ನಾವು ಸಾಕಷ್ಟು ತಗೊಂಡ್ ಬಂದಿರ್ತೀವಿ.
ಅದನ್ನ ಹೊರಗೆ ಹಾಕ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಮನಸ್ಸು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆದ್ರೆ ಅಮರರು ಮಾತ್ರ ಹೆಜ್ಜೆ ಹೆಜ್ಜೆಗೂ ಇವ್ರನ್ನ ಪ್ರೋತ್ಸಾಹಿಸ್ತಾ ಮುನ್ನಡೆಸಿ ದಾರಿ ತೋರಿಸ್ತಾ ಇದ್ರು. ಈಗ ಹಿಂದಿರುಗಿ ನೋಡಿದಾಗ ಅವರಿಗೆ ಅದೆಷ್ಟು ಕಷ್ಟವಾಗಿದ್ದಿರ್ಬೇಕು ಅಂತ ಕೃಷ್ಣಾನಂದರು ಅನ್ಕೊಳ್ತಾರೆ. ತಾಳ್ಮೆ ಮತ್ತು ಪ್ರೀತಿ ಅವರ ದಿವ್ಯ ವ್ಯಕ್ತಿತ್ವದ ಭಾಗಗಳಾಗಿದ್ದವು. ನನ್ನನ್ನು ಹಿಂದೆ ತಳ್ಳುತ್ತಿದ್ದ ಎಲ್ಲ ಅಡಚಣೆಗಳು ನನ್ನ ಬೆಳವಣಿಗೆಯ ಭಾಗಗಳೇ ಎಂದವರು ವಿವರಿಸಿದರು. ಅಡಚಣೆ ಆದ್ರೂ ಕೂಡ, ಮನಸ್ಸು ತೊಂದರೆ ಕೂಡ, ಅದು ಕೂಡ ಒಂದು ಸಾಧನೆಯ ಭಾಗವೇ ಅಂತ ಅವರು ಹೇಳ್ತಾರೆ. ಅವೆಲ್ಲೂ ಸಹಜವಾದ ಅಡಚಣೆಗಳು. ಇತರೆ ಎಲ್ಲ ಪ್ರಾರಂಭಿಕ ಸಾಧಕರಂತೆ ನಾನು ಸೋಲುತ್ತಾ, ಹೋರಾಡುತ್ತಾ ಮತ್ತು ಕಲಿಯುತ್ತಾ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಮುನ್ನಡೆಯಬೇಕಿತ್ತು. ದೃಢ ನಿಶ್ಚಯ ಮತ್ತು ಸತತ ಪರಿಶ್ರಮಗಳನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿ ಕ್ರಮೇಣ ನಾನು ಪ್ರಗತಿ ಸಾಧಿಸಿದೆ. ಅಂದ್ರೆ ನಾವು ಸಣ್ಣ ಮಕ್ಕಳು ಹೇಗೆ ಹುಟ್ಟಿದ ನಂತರ ಅಂಬೆಗಾಲಿಡ್ತಾ ನಿಧಾನವಾಗಿ ಕೈ ಹಿಡಿದು ನಿಂತು ಬಿದ್ದು ನಿಂತು ಬಿದ್ದು ಮತ್ತೆ ನಡೆಯುತ್ತಲ್ವ ಮಗು, ಹಾಗೆ ಧ್ಯಾನ ಕೂಡ ಸಾಧನೆಯ ಒಂದು, ನಾವು ಎಷ್ಟರ ಮಟ್ಟಿಗೆ ಸಾಧನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಧ್ಯಾನ ಕೂಡ ನಿಂತಿದೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಪ್ರಯತ್ನ ಸಂಪೂರ್ಣ ಬೇಕು. ಒಂದು ದಿನ ಇವರು ಈಗ ಪ್ರಗತಿ ಮುಂದುವರಿಸ್ತಾ ಬರ್ತಾರಲ್ಲ, ಒಂದು ದಿನ ಅಮರ ಹೇಳ್ತಾರೆ, ನನಗೆ ಸೂಕ್ಷ್ಮ ಶರೀರ ಪ್ರಯಾಣದ ತಂತ್ರವನ್ನು ಕಲಿಸ್ತಾರೆ. ಕೃಷ್ಣಾನಂದಿಗೆ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಕಲಿಸ್ಕೊಡ್ತಾರೆ. ಈ ರಾತ್ರಿ ಹಿಮಾಲಯದಲ್ಲಿರುವ ನಮ್ಮ ಸ್ಥಳಕ್ಕೆ ಬನ್ನಿ ಅಂತ ಹೇಳ್ತಾರೆ. ಇವರು ತುಂಬಾ ಉತ್ಸಾಹ ಆಗುತ್ತೆ ಇವರಿಗೆ. ರಾತ್ರಿ ಮಲಗುವಾಗ ಮುಂಚೆನೆ ಅವರು ಈ ತಂತ್ರವನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಅಮರ ಮಾಡಿದಂತೆ ನನ್ನ ದೇಹದಿಂದ ಹೊರಬರಲು ಕಾಯುತ್ತಾ ಕೂತ್ಕೊಳ್ತಾರೆ. ಆದರೆ ಏನು ಸಂಭವಿಸ್ಲಿಲ್ಲ. ಕಾದು 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 ಕ್ರಮೇಣ ಉತ್ಸಾಹ ತೆಳ್ಳಗಾಗಿ ನಿರಾಶೆ ಮೂಡತೊಡಗಿ ಕತ್ತಲೆ ಗಾಢವಾದಂತೆ ನಿದ್ರೆಗೆ ಜಾರಿದೆ. ಹೇಳುತ್ತಿದ್ದಂತೆ ರಾತ್ರಿಯ ಸಾಹಸವನ್ನು ನೆನಪಿಸಿಕೊಳ್ಳಲು ಯತ್ನಿಸಿದೆ. ಎಲ್ಲ ಖಾಲಿ ಖಾಲಿ. ಅಷ್ಟು ಸುಲಭ ಇಲ್ಲ ಸೂಕ್ಷ್ಮ ಶರೀರ ಪ್ರಯಾಣ ಅಂತ ಇವ್ರಿಗೆ ಗೊತ್ತಾಗತ್ತೆ. ಅವ್ರೆಲ್ಲ ಕಲ್ಸಿರ್ತಾರೆ ಅಮರರು, ಇವರು ಪ್ರಯತ್ನವನ್ನೂ ಮಾಡ್ತಾರೆ, ಆದ್ರೆ ಅದಷ್ಟು ಸುಲಭ ಆಗಿರುತ್ತೆ. ಅಮರ ನನ್ನ ಸೋಲನ್ನು ಕಂಡು ಮುಗುಳ್ನಕ್ಕರು. ಅವರಲ್ಲಿ ಸದಾಕಾಲ ಒಂದು ಅರ್ಥಗರ್ಭಿತವಾದ ಮಂದಹಾಸವಿರ್ತಿತ್ತು. ನಮ್ಮನ್ನು ಅವರು ಯಾವಾಗ್ಲೂ ಅರ್ಥ ಮಾಡಿಕೊಳ್ತಿದ್ರು. ಅವರು ವಿವರಿಸಿದರು, ಸೂಕ್ಷ್ಮ ಶರೀರ ಪ್ರಯಾಣ ಸುಲಭವಲ್ಲ. ನಮ್ಮ ಭೌತಿಕ ಶರೀರದ ಸೂಕ್ಷ್ಮ ಶರೀರವು ಬೇರೆಯಾಗುವುದೇ ಮೊದಲನೆಯ ಕಷ್ಟ. ನೀವು ಬೆಳಗಿನಿಂದಲೇ ಪ್ರಾರಂಭಿಸಿ ಇಡೀ ದಿನ ನಿಮ್ಮನ್ನು ನೀವೇ ಸಿದ್ಧಗೊಳಿಸ್ಕೊಳ್ಬೇಕು. ನಿಮ್ಮ ಮನಸ್ಸು ಯಾವುದೇ ರೀತಿಯ ಪ್ರಕ್ಷುಬ್ಧಗೊಳ್ಳಲು ಅವಕಾಶ ಕೊಡಬಾರದು. ನೆನಪಿರಲಿ, ನಿಮ್ಮನ್ನು ಕರೆದೊಯ್ಯುವುದು ನಿಮ್ಮ ಮನಸ್ಸು. ಅದು ಒಂದು ವಾಹನವಿದ್ದಂತೆ. ನೀವು ಹೆಚ್ಚು ಆಹಾರವನ್ನು ಸೇವಿಸಬಾರದು. ಅದು ಸೂಕ್ಷ್ಮ ಶರೀರ ಬೇರ್ಪಡುವುದಕ್ಕೆ ಅಡ್ಡಿಯಾಗುತ್ತದೆ. ಬೆಳಗಿನಿಂದಲೇ ನೀವು ಹೋಗ ಬಯಸುವ ಸ್ಥಳದ ಬಗ್ಗೆ ಯೋಚಿಸುತ್ತಿರಬೇಕು. ಇದರಿಂದ ಸಾಕಷ್ಟು ಆಲೋಚನಾ ಶಕ್ತಿ ಉತ್ಪತ್ತಿಯಾಗಿ ಅದು ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ. ಆದರೆ ಎಲ್ಲಕ್ಕಿಂತ ಕಷ್ಟವಾದದ್ದು ಮಾರನೇ ದಿನ ಈ ಪ್ರಯಾಣವನ್ನು ನೆನಪು ಮಾಡಿಕೊಳ್ಳುವುದು. ಋಷಿಗಳ ನೆರವಿನಿಂದ ನೀವು ಖಂಡಿತವಾಗಿ ದೇಹದಿಂದ ಹೊರಬಂದು ಪ್ರಯಾಣಿಸುತ್ತೀರಿ. ನನ್ನ ಮಾತಿನಲ್ಲಿ ನೀವು ವಿಶ್ವಾಸವಿಡಬೇಕಷ್ಟೇ. ಏನನ್ನೂ ನೆನಪಿಸಿಕೊಳ್ಳಲಾಗದಿದ್ದರೂ ನೀವು ಪ್ರಯಾಣ ಮಾಡಿರುತ್ತೀರಿ. ಇದನ್ನು ಸುಲಭವಾಗಿ ನೆನಪು ಮಾಡಿಕೊಳ್ಳುವುದು ಹೇಗೆಂದು ನಾನು ಕಲಿಸ್ತೀನಿ ಅಂತ ಅಮರರು ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸೂಕ್ಷ್ಮ ಪ್ರಯಾಣ ಆಗಿರುತ್ತೆ, ಆದ್ರೆ ಅದರ ಅರಿವಿರೋದಿಲ್ಲ ಅಷ್ಟೇ. ಪ್ರತಿಯೊಬ್ಬರಿಗೂ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಕಲಿಸಿದ್ದೆಲ್ಲವನ್ನು ಕಷ್ಟಪಟ್ಟು ಅಭ್ಯಾಸ ಮಾಡಿದೆ. ಆದರೂ ನನ್ನ ಸೂಕ್ಷ್ಮ ಶರೀರ ಪ್ರಯಾಣಗಳನ್ನು ನೆನಪಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಆದರೆ ಅದು ಹೇಗೋ ನನ್ನ ಪ್ರಯಾಣ ಮಾಡಿದ್ದರ ಅರಿವಿರುತ್ತಿತ್ತು ಮತ್ತು ಮನಸ್ಸಿನಾಳದಿಂದ ಕೆಲವು ದೃಶ್ಯಗಳು ಹೊಳೆಯುತ್ತಿದ್ದವು. ಆಗ ನನಗೆ ರೋಮಾಂಚನ ಆಗ್ತಿತ್ತು. ಕೆಲಕಾಲ ನಂತರ ನನ್ನಿಷ್ಟದ ಜಾಗಕ್ಕೆ ಸೂಕ್ಷ್ಮ ಶರೀರದ ಪ್ರಯಾಣಿಸುವುದನ್ನು ಕಲಿತೆನಲ್ಲದೆ ಅದರ ವಿವರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಲ್ಲ ಅದೇ. ಅಂದ್ರೆ ಇದನ್ನೇ ಸಾಧನೆ ಮಾಡ್ತಾ 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 ಕ್ರಮೇಣ ಕೃಷ್ಣಾನಂದರು ಸೂಕ್ಷ್ಮ ಶರೀರ ಪ್ರಯಾಣವನ್ನು ಮಾಡ್ತಾರೆ ಮತ್ತೆ ಎಲ್ಲವನ್ನು ನೆನಪಿಟ್ಕೊಳ್ಳಿಕ್ಕೂ ಕೂಡ ಯೋಗ್ಯರಾಗ್ತಾರೆ. ಆಗ ಅಮರ ನನ್ನನ್ನು ಎಚ್ಚರಿಸಿ, ಇಂಥ ಸಾಧನಗಳನ್ನು ಋಷಿಗಳ ಸೂಚಿಸಿದಂತೆ ಆಧ್ಯಾತ್ಮಿಕ ಕಾರ್ಯಗಳಿಗಷ್ಟೇ ಉಪಯೋಗಿಸ್ಬೇಕು, ಬೇರೆದಕ್ಕೆಲ್ಲ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಒಂದು ದಿನ ಅವರು ನನ್ನನ್ನು ತಮ್ಮ ಪೂಜಾ ಮಂದಿರಕ್ಕೆ ಕರೆದರು. ಈ ರಾತ್ರಿ ಒಂದು ವಿಶೇಷ ಸ್ಥಳಕ್ಕೆ ನಮ್ಮನ್ನು ಆಹ್ವಾನಿಸಲಾಗಿದೆ, ಸಿದ್ಧರಾಗಿ ಅಂತ ಹೇಳಿರ್ತಾರೆ. ಅದು ಸಮುದ್ರದ ತಳದಲ್ಲಿದ್ದ ಜಾಗ. ನಾವ್ ಅಲ್ಲಿಗೆ ಹೋಗುವುದು ಹೇಗೆ ಅಂತ ಕೃಷ್ಣಾನಂದ ಕೇಳಿದಾಗ ಅಮರ ಹೇಳ್ತಾರೆ,
ನಮ್ಮ ಸೂಕ್ಷ್ಮ ಶರೀರಕ್ಕೆ ಇದು ಸಾಧ್ಯ. ಪಂಚಭೂತಗಳು ಇದನ್ನು ಮುಟ್ಟಲಾರವು. ಅದು ನೀರು, ಬೆಂಕಿ ಅಥವಾ ಒಂದು ಗೋಡೆಯ ಮೂಲಕ ಕೂಡ ಹಾದು ಹೋಗ್ಬಲ್ಲದು. ಸೂಕ್ಷ್ಮ ಶರೀರಕ್ಕೆ ಯಾವ ಅಡ್ಡಿಯೂ ಇಲ್ಲ ಅಂತ ಹೇಳ್ತಾರೆ. ನಾನು ಎಲ್ಲಾ ಸೂಚನೆಗಳನ್ನು ಪಾಲಿಸಿ ಈ ರೋಮಾಂಚಕ ಪ್ರಯಾಣಕ್ಕೆ ಅತ್ಯಂತ ಶ್ರದ್ಧೆಯಿಂದ ಸಿದ್ಧತೆ ಮಾಡಿಕೊಂಡೆ. ಸಾಕಷ್ಟು ಸಮಯದವರೆಗೆ ನನ್ನ ನಿದ್ರೆ ಹತ್ತದೆ ಚಿಂತೆ ಆಗತೊಡಗಿತು. ಆ ಹಂತದಲ್ಲಿ ನಾನು ನಿದ್ರೆಯ ವೇಳೆಯಲ್ಲಿ ಮಾತ್ರ ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸುತ್ತಿದ್ದೆ. ನಿದ್ರೆ ಮಾಡುವಾಗ ಮಾತ್ರನೇ ಇವರು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣಿಸ್ತಾ ಇದ್ದಿದ್ದನ್ನ ಇವರು ಅನುಭವಿಸ್ತಾ ಇದ್ರು. ಅಂದ್ರೆ ಒಂದು ಗಂಟೆ ಕಾಲ ಹಾಸಿಗೆಯಲ್ಲಿ ಹೊರಳಾಡಿದ ಮೇಲೆ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಘಟನೆ ಸಂಭವಿಸಿತು. ನಾನು ಹೇಗೋ ನನ್ನ ದೇಹದಿಂದ ಹೊರಬಿದ್ದು ಹೊರಗಿನ ಕತ್ತಲೆಯಲ್ಲಿದ್ದೆ. ನನಗೇನೂ ಕಾಣಿಸದಿದ್ದರೂ ಅದ್ಭುತವಾದ ವೇಗದಿಂದ ಪ್ರಯಾಣಿಸುತ್ತಿದ್ದೆ. ಕೆಲವೇ ಕ್ಷಣಗಳಲ್ಲಿ ನಾನೊಂದು ಸ್ಥಳವನ್ನು ತಲುಪಿದ್ದೆ. ಕಣ್ಣಿಗೇನು ಕಾಣಿಸದಿದ್ದರೂ ಅಲೆಗಳು ತುಯ್ದಾಡುತ್ತಿತ್ತು. ಕತ್ತಲದ ಸಮುದ್ರದ ಮೇಲೆ ನಾನು ಸುಳಿದಾಡುತ್ತಿರುವ ಅರಿವಾಯಿತು. ಅಲೆಗಳ ಸದ್ದು ಕೇಳಿಸುತ್ತಿತ್ತಲ್ಲದೆ ಗಾಳಿಯ ಸ್ಪರ್ಶವಾಗುತ್ತಿತ್ತು. ನನಗೆ ಸ್ವಲ್ಪ ಭಯವಾಯಿತು. ಆದರೆ ಅಲ್ಲಿ ನಾನೊಬ್ಬನೇ ಇರ್ಲಿಲ್ಲ. ಕಗ್ಗತ್ತಲೆ ಆವರಿಸಿದ್ದರೂ ಅದು ಹೇಗೋ ನನ್ನ ಪಕ್ಕದಲ್ಲಿ ಅಮರ ಇದ್ದಾರೆ ಎಂದು ಗೊತ್ತಾಯ್ತು ನನಗೆ. ನನಗೆ ಗುರುತು ಸಿಕ್ಕದ ಸಾಕಷ್ಟು ಮಂದಿ ಅಲ್ಲಿದ್ದರು. ನನ್ನಂತೆಯೇ ಅವರಲ್ಲಿಗೆ ಬರುತ್ತಿದ್ದ ಅನೇಕ ಸಾಧಕರನ್ನು ಅಮರ ಅಲ್ಲಿ ಒಟ್ಟುಗೂಡಿಸಿದ್ರು. ನಾವು ಸುಮಾರು 1 ನಿಮಿಷ ಅಲ್ಲಿ ಹಾರಾಡುತ್ತಿದ್ದಿರಬೇಕು. ನಂತರ ನಾವು ಕೆಳಗಿಳಿದೆವು. ಅದು ಮಿಂಚಿನಂತೆ ನಡೆಯಿತು. ಮರುಕ್ಷಣವೇ ನಾವು ಸಾಗರದ ತಳದಲ್ಲಿದ್ದೆವು. ಇದಾದ ನಂತರ ನಾನು ಸಾಕಷ್ಟು ಸಲ ಈ ಕತ್ತಲ ಆಳ ಸಮುದ್ರದೊಳಗೆ ನಂಬಲ ಸಾಧ್ಯವಾದ ರೀತಿಯಲ್ಲಿ ಇಳಿದದ್ದು ಹೇಗೆ ಎಂದು ನೆನಪಿಸಿಕೊಳ್ಳಲು ಯತ್ನಿಸಿದೆ. ಆದರೆ ಒಂದೇ ಒಂದು ವಿವರವಾಗಲಿ ದೃಶ್ಯವಾಗಲಿ ನೆನಪಿಗೆ ಬರಲಿಲ್ಲ. ಆ ಆಳದಲ್ಲಿ ಎಲ್ಲೆಲ್ಲೂ ಕತ್ತಲೆ ತುಂಬಿಕೊಂಡಿತ್ತು. ಆದ್ರೆ ನಮ್ಮ ಸುತ್ತ ನೀರಾಗಲಿ ಸಮುದ್ರವಾಗಲಿ ಇರ್ಲಿಲ್ಲ. ನಾವು ಒಂದು ದೊಡ್ಡ ಗುಳ್ಳೆಯೊಳಗೆ ಇದ್ದ ಹಾಗಿತ್ತು. ಮೇಲೆ ನೋಡಿದರೆ ಕಗ್ಗತ್ತಲು, ಅಲ್ಲಿ ಆ ಅಂಧಕಾರದ ಮೇಲೆ ಸಮುದ್ರವಿದೆ ಎಂದು ನನಗೆ ಹೇಗೋ ಗೊತ್ತಿತ್ತು. ಆದರೆ ಅದನ್ನು ಅಲ್ಲಿ ಹಿಡಿದಿಟ್ಟಿದ್ದು ಯಾವುದು ಎಂದು ನನಗೆ ಅರ್ಥವಾಗ್ಲಿಲ್ಲ. ಅದೊಂದು ಶಕ್ತಿ ವಲಯವಾಗಿತ್ತು ಎಂದು ಅಮರ ನಂತರ ವಿವರಿಸಿದರು. ನಾವು ಅತ್ಯಂತ ವಿಶೇಷವಾದ ಚೈತನ್ಯದಿಂದ ನಿರ್ಮಿಸಲ್ಪಟ್ಟಿದ್ದ ಒಂದು ಅರ್ಧಗೋಳದಲ್ಲಿದ್ದೆವು. ಹಗಲಿನಲ್ಲಿ ಸಾಗರದ ದಟ್ಟ ನೀರಿನ ಮೂಲಕ ಒಳಬರುತ್ತಿದ್ದ ಮಬ್ಬು ಬಿಸಿಲನ್ನು ನೋಡಬಹುದಾಗಿತ್ತು. ಆಗ ಅಮರರು ಹೇಳ್ತಾರೆ, ಇದು ಲಂಕೆ. ಸಾವಿರಾರು ದೀಪಗಳಿಂದ ಜಗಮಗಿಸುತ್ತಿದ್ದ ಒಂದು ಭವ್ಯವಾದ ಅರಮನೆಯೆಡೆಗೆ ನಾವು ನಡೆಯುತ್ತಿದ್ದಂತೆ ಅಮರ ವಿವರಿಸತೊಡಗಿದರು. ಇದು ಮಹಾಪುರುಷನಾದ ರಾವಣನ ಲಂಕೆ. ಇದೇ ನಿಜವಾದ ಲಂಕೆ. ಒಂದು ಕಾಲದಲ್ಲಿ ಇದು ಅತ್ಯಾಧುನಿಕ ನಾಗರಿಕತೆಯ ಸುಂದರ ನಗರವಾಗಿತ್ತು. ರಾಮ ಇದನ್ನು ಧ್ವಂಸಗೊಳಿಸಲು ಇಷ್ಟಪಡಲಿಲ್ಲ. ಹಾಗಾಗಿ ಆತ ತನ್ನ ದಿವ್ಯ ಮೂಲದಿಂದ ಅದ್ಭುತವಾದ ಶಕ್ತಿಗಳನ್ನು ಆವಾಹಿಸಿ ಈ ನಗರವನ್ನು ಸಾಗರದಲ್ಲಿ ನಿಧಾನವಾಗಿ ಮುಳುಗಿಸಿ ಇಲ್ಲಿರುವ ಜೀವರಾಶಿಯನ್ನು ಹಾಗೆಯೇ ಉಳಿಸಿದ. ಇದೆಲ್ಲ ನಡೆದದ್ದು ಸಾವಿರಾರು ವರ್ಷಗಳ ಕೆಳಗೆ. ರಾವಣನ ವಂಶಸ್ಥರು ಈಗಲೂ ಅಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ. ವಿಭೀಷಣ ಇಲ್ಲಿ ವಾಸವಾಗಿದ್ದಾನೆ. ಆತ ತನಗೆ ಬೇಕೆನ್ನಿಸಿದಾಗ ಒಂದು ವಿಶೇಷವಾದ ಜಲಾಂತರ್ಗಾಮಿ ಹಡಗಿನಲ್ಲಿ ಮೇಲೆ ಬರುತ್ತಾನೆ. ನೀವು ಅವನನ್ನು ಭೇಟಿಯಾಗಿರುವಿರಾ ಅಂತ ಕೃಷ್ಣಾನಂದರು ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಈ ಹಿಂದೆ ಇಲ್ಲಿಗೆ ಬಂದಿದ್ದೀರಾ? ಹೌದು, ಸಾಕಷ್ಟು ಬಾರಿ ಅಂತ ಹೇಳ್ತಾರೆ. ನನ್ನೊಳಗೆ ಲೆಕ್ಕವಿಲ್ಲದಷ್ಟು ಕುತೂಹಲಕರ ಪ್ರಶ್ನೆಗಳು ಏಳುತ್ತಿದ್ದವು. ಅಷ್ಟರಲ್ಲಿ ನಾವು ಅರಮನೆಯನ್ನು ತಲುಪಿದೆವು. ಒಬ್ಬ ಎತ್ತರವಾಗಿದ್ದ ರಾಜನಂತ ವ್ಯಕ್ತಿ ಅಮರರನ್ನು ಅತ್ಯಂತ ಗೌರವ ಮತ್ತು ಸಲಿಗೆಯಿಂದ ಬರಮಾಡಿಕೊಳ್ತಿದ್ದ. ನಾವು ಒಂದು ದೊಡ್ಡ ಸಭಾಂಗಣವನ್ನು ಪ್ರವೇಶಿಸಿದೆವು. ನಮ್ಮನ್ನು ಸಿಂಹಾಸನದಂತ ಕುರ್ಚಿಗಳತ್ತ ಕರೆದೊಯ್ಯಲಾಯಿತು. ಅಲ್ಲಿ ಆಗಲೇ ಕುಳಿತಿದ್ದ ಮಾರ್ಕಾಂಡೇಯ ಮಹರ್ಷಿಗಳನ್ನು ನಾನು ಗುರುತಿಸಿದೆ. ಜೊತೆಗೆ ಕೆಲವು ಸಾಧಕರ ಮುಖಗಳು ಗುರುತು ಸಿಕ್ಕವು. ನಾವು ಕುಳಿತುಕೊಳ್ಳುತ್ತಿದ್ದಂತೆಯೇ ಬೆಳಕಿನಿಂದ ಪೂರೈಸುತ್ತಿದ್ದ ಯುವತಿಯೊಬ್ಬಳು ಸಭಾಂಗಣವನ್ನು ಪ್ರವೇಶಿಸಿದಳು ಮತ್ತು ಅವಳನ್ನು ಒಂದು ಪ್ರಮುಖ ಜಾಗಕ್ಕೆ ಕರೆದೊಯ್ಯಲಾಯಿತು. ಅಮರರು ಪಿಸು ನೋಡಿದರು. ಈಕೆ ಪದ್ಮಾವತಿ. ಈಗ ಶಂಬಲದಲ್ಲಿರುವ ಭಗವಾನ್ ಕಲ್ಕಿಯನ್ನು ಈಕೆ ಮದುವೆ ಆಗುತ್ತಾಳೆ ಅಂತ ಹೇಳ್ತಾರೆ ಅವರು. ನಾನು ಆಕೆಯತ್ತ ತಿರುಗಿದೆ. ಆಕೆಯಿಂದ ಹೊಮ್ಮುತ್ತಿದ್ದ ಬೆಳಕು ನನ್ನನ್ನು ಆವರಿಸಿತು. ಒಂದು ಕ್ಷಣ ಎಲ್ಲೆಲ್ಲೂ ಬೆಳಕು ತುಂಬಿಕೊಂಡಿತ್ತು. ಅದರಿಂದಾಚೆ ನನಗೆ ಬೇರೆ ಏನು ಕಾಣಿಸ್ಲಿಲ್ಲ, ಏನೊಂದು ಕೇಳಿಸ್ಲಿಲ್ಲ. ಆ ಬೆಳಕು ಬಹುಶಃ ನನ್ನ ಪ್ರಜ್ಞೆಯನ್ನು ಆವರಿಸಿರಬೇಕು. ನಂತರದ್ದೇನೂ ನನಗೆ ತಿಳಿಯಲಿಲ್ಲ. ಎಚ್ಚರವಾದಾಗ ಬೆಳಗಾಗಿತ್ತು. ನನ್ನ ರಾತ್ರಿ ಪ್ರಯಾಣದ ಇನ್ನಷ್ಟು ವಿವರಗಳನ್ನು ನೆನಪಿಸಿಕೊಳ್ಳಲು ಯತ್ನಿಸಿದರೂ ಏನೊಂದು ಹೊರಬರಲಿಲ್ಲ.
ಅಮರನ್ನು ಭೇಟಿಯಾಗಿ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ಸಂಜೆಯವರೆಗೂ ಕಾದೆ. ಆ ಸಂಜೆ ದಿನಗಳಷ್ಟು ದೂರವಿದ್ದಂತೆ ತೋರಿಸ್ತವರಿಗೆ. ಮಾರನೇ ದಿವಸ ಎಲ್ಲರೂ ಸೇರ್ತಾರೆ. ಇವರೊಂದಿಗೆ ಬಂದ ಎಲ್ಲಾ ಸಾಧಕರು ಬಂದು ಸೇರ್ತಾರೆ. ಅವರವರಿಗೆ ಆದ ಅನುಭವಗಳನ್ನ ಸಾಕಷ್ಟು ಇವರ ಹತ್ರ ಹಂಚ್ಕೊಳ್ತಾರೆ. ನಮಗೆ ಹೀಗಾಯ್ತು, ಕಾಣಿಸ್ಲಿಲ್ಲ, ಕೇಳಿಸ್ಲಿಲ್ಲ, ಇಷ್ಟೇ ಕೇಳಿಸ್ತು, ಹೀಗೆ ಅವರವರ ಅನುಭವಗಳನ್ನ ಹಂಚ್ಕೊಳ್ತಾರೆ. ಆವಾಗ ಅಮರರು ಹೇಳ್ತಾರೆ, ಭಗವಾನ್ ಕಲ್ಕಿ ಹುಟ್ಟಿದ್ದು 1924ರಲ್ಲಿ ಗೋಬಿ ಮರುಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಇರುವ ದಿವ್ಯ ಜೀವಿಗಳ ನಗರವಾದ ಶಂಬಲದಲ್ಲಿ ಅವರು ತಮ್ಮ ಭೌತಿಕ ಶರೀರದಲ್ಲಿ ವಾಸಿಸುತ್ತಿದ್ದಾರೆ. ಅದು ಚಿರಯೌವನದ ನಗರ. ಅವರನ್ನು ಋಷಿಗಳು ಮಹಾ ಪರಿವರ್ತನಾ ಕಾರ್ಯವಾದ ಪ್ರಳಯದ ಕೆಲಸ ಮಾಡಲು ತರಬೇತಿ ಕೊಡುತ್ತಿದ್ದಾರೆ. ನಮ್ಮನ್ನು ಕತ್ತಲ ಯುಗದಿಂದ ಬೆಳಕಿನ ಯುಗಕ್ಕೆ ಕರೆದೊಯ್ಯುವರೆಂದು ಜಗತ್ತು ಕಾತುರದಿಂದ ಕಾಯುತ್ತಿರುವ ಮಹಾಪುರುಷ ಇವರೇ. ನಿನ್ನೆ ಅವರ ಜನ್ಮದಿನವಾಗಿತ್ತು. ಪ್ರತಿ ವರ್ಷ ಅದನ್ನು ಲಂಕೆಯಲ್ಲಿ ಆಚರಿಸುತ್ತಾರೆ. ಅವರು ಅಲ್ಲಿಗೆ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಬರುತ್ತಾರೆ. ಋಷಿಗಳು ಮತ್ತು ಇತರ ಲೋಕಗಳ ದಿವ್ಯ ಜೀವಿಗಳು ಕೂಡ ಅಲ್ಲಿಗೆ ತಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಬರುತ್ತಾರೆ. ನಿಮಗೂ ಅಲ್ಲಿಗೆ ಹೋಗಲು ಅನುಮತಿ ಸಿಕ್ಕಿದ್ದು ನಿಮ್ಮ ಭಾಗ್ಯ. ನಾವು ಎಲ್ಲವನ್ನೂ ನೆನಪಿಸಿಕೊಳ್ಳಲಾಗಲಿಲ್ಲ. ಋಷಿಗಳು ಉದ್ದೇಶಪೂರ್ವಕವಾಗಿ ಅದನ್ನು ಅಳಿಸಿ ಹಾಕಿದರೆ ಅಥವಾ ನಾವು ಕೇವಲ ಅಷ್ಟನ್ನೇ ಜ್ಞಾಪಿಸಿಕೊಂಡೇವೆ ಅಂತ ಕೃಷ್ಣಾನಂದರು ಕೇಳಿದಾಗ, ಎರಡೂ ನಿಜ. ಕೆಲವರಿಗೆ ಹೆಚ್ಚು ವಿವರಗಳನ್ನು ನೆನಪಿಸಿಕೊಳ್ಳಲು ಆಗಲಿಲ್ಲ ಮತ್ತು ಕೆಲವು ವಿವರಗಳನ್ನು ತಡೆಹಿಡಿಯಲಾಯಿತು. ಸದ್ಯಕ್ಕೆ ಅವು ರಹಸ್ಯ ವಿಚಾರಗಳು. ಪದ್ಮಾವತಿ ಯಾರು ಅಂತ ಕೇಳ್ತಾರೆ ಅವರು. ಅದೊಂದು ದೊಡ್ಡ ಕತೆ, ಅದನ್ನು ಇನ್ನೊಮ್ಮೆ ಹೇಳ್ತೀನಿ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿ ಅವರು ಅಲ್ಲೇ ನಿಲ್ಲಿಸ್ತಾರೆ. ಇದಾದ್ಮೇಲೆ ಹೀಗೆ ಇವರು ಧ್ಯಾನವನ್ನ ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ. ಅಮರನ ಪ್ರತಿ ಶುಕ್ರವಾರ ಭೇಟಿ ಆಗ್ತಾ ಇರ್ತಾರೆ. ಆವಾಗ ಇವರಿಗೆ ಅನಿಸುತ್ತೆ, ಅಮರ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಆಗಿದ್ರು. ಅವರು ಅನೇಕ ವಿಶೇಷ ಶಕ್ತಿಗಳಾದ ಮೂರನೇ ಕಣ್ಣು, ಸೂಕ್ಷ್ಮ ಶರೀರ ಪ್ರಯಾಣ, ವಿವಿಧ ಆಯಾಮಗಳನ್ನು ಪ್ರವೇಶಿಸುವುದು, ವಿಶ್ವದ ಯಾವುದೇ ಭಾಗದಲ್ಲಿರುವ ದಿವ್ಯ ಜೀವಿಗಳನ್ನು ಇಲ್ಲಿಂದಲೇ ಸಂಪರ್ಕಿಸುವುದು ಮೊದಲಾದ ಸಾಮರ್ಥ್ಯಗಳನ್ನು ಅವರು ಹೊಂದಿದ್ರು, ಸಾಧಿಸಿಕೊಂಡಿದ್ರು. ಇದಲ್ಲದೆ ಅವರು ಅಧ್ಯಾತ್ಮದ ಅತ್ಯುನ್ನತ ಮಟ್ಟವನ್ನು ಮುಟ್ಟಿ ದೇವರೊಡನೆ ನೇರವಾಗಿ ಒಡನಾಡಬಲ್ಲವರಾಗಿದ್ರು. ಅವರು ಕೇವಲ ಒಬ್ಬ ಅಸಾಧಾರಣ ಸಾಮರ್ಥ್ಯಗಳಿದ್ದ ವ್ಯಕ್ತಿಯೋ ಅಥವಾ ಸಿದ್ಧಪುರುಷರೋ ಆಗಿರ್ಲಿಲ್ಲ. ಅವರು ಸಾಕ್ಷಾತ್ ಪರಮಾತ್ಮನನ್ನು ಅರಿತಂತ ಮಹಾತ್ಮರಾಗಿದ್ರು. ರಾಮಕೃಷ್ಣ ಪರಮಹಂಸ, ರಮಣ ಅಥವಾ ಅರವಿಂದರಂತೆ ಇದ್ದರೂ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬಾಳಸಾಗರವನ್ನು ಈಸಿದರು. ಎಲ್ಲರಂತೆ ತಮಾಷೆ ಮಾಡಿ ನಕ್ಕು ನಗಿಸುತ್ತಾ, ಕ್ರಿಕೆಟ್ ಅನ್ನು ಆನಂದಿಸುತ್ತಾ, ಕಾರ್ ಓಡಿಸುತ್ತಾ, ಒಳ್ಳೆಯ ಸಾಹಿತ್ಯ, ಉತ್ತಮ ಸಿನಿಮಾ, ಶಾಸ್ತ್ರೀಯ ಸಂಗೀತ ಮುಂತಾದವುಗಳನ್ನು ಆಸ್ವಾದಿಸುತ್ತಾ ಜೀವಿಸಿದರು. ಮೊದಲು ಮಾನವತೆ, ನಂತರ ದೈವಿಕತೆ, ಇದು ಅವರ ಮಂತ್ರವಾಗಿತ್ತು. ನಾವು ಇದನ್ನ ಪತ್ರಿಜಿ ಗುರುಗಳಲ್ಲಿ ಹೇಗೆ ನೋಡ್ತಿದ್ವಿ, ಅದೇ ತರ ಅಮರರು ಕೂಡ ಇದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಅವರು ಅತ್ಯಂತ ಪ್ರೌಢ ಮತ್ತು ಅರ್ಥಪೂರ್ಣವಾದ ಬದುಕನ್ನು ನಡೆಸಿದರು. ಖಂಡಿತವಾಗಿಯೂ ಅವರೊಬ್ಬ ಪರಿಪೂರ್ಣ ವ್ಯಕ್ತಿತ್ವದ ಮಹಾನ್ ಗುರುವಾಗಿದ್ದರು. ಅವರು ನಮಗೆ ಮತ್ತೆ ಮತ್ತೆ ನೆನಪಿಸುತ್ತಿದ್ದರು, ಈ ಅತೀಂದ್ರಿಯ ಶಕ್ತಿಗಳೆಲ್ಲ ಈಗಿನ ಬದುಕಿಗೆ ಅನವಶ್ಯಕ ಎಂದು ತಿಳಿಯಬೇಡಿ. ಇವು ನಮ್ಮ ಮೂಲಭೂತ ಶಕ್ತಿಗಳು. ನಾವು ಅಲ್ಲಿಂದಲೇ ಬಂದವರು. ನಾವು ಇವುಗಳ ಸಂಪರ್ಕ ಕಳೆದುಕೊಂಡಿದ್ದೇವೆ ಅಷ್ಟೇ. ಇವುಗಳ ನೆರವಿನಿಂದ ನಾವು ಹುಟ್ಟು ಮತ್ತು ಸಾವುಗಳ ವಾಸ್ತವಗಳನ್ನು ಅರಿಯಬಹುದಲ್ಲದೆ ಈ ಬದುಕಿನ ಕ್ಷಣಿಕತೆ ಮತ್ತು ನಮ್ಮ ಮಿತಿಗಳನ್ನೆಲ್ಲ ದಾಟಿ ಮುಕ್ತಿಯೆಡೆಗೆ ನಡೆಯಬೇಕಾದ ಅವಶ್ಯಕತೆಯನ್ನು ಮನಗಾಣಬಹುದು. ನೆನಪಿರಲಿ, ನಾವು ತಪ್ಪಾಗಿ ತಿಳಿದಂತೆ ಆಧ್ಯಾತ್ಮವು ಕೇವಲ ಪರಲೋಕದ ಸಂಗತಿ ಅಲ್ಲ, ಅದು ಇಂದಿನ ಬದುಕಿಗೆ ಹೆಚ್ಚು ಪ್ರಸ್ತುತವಾದದ್ದು ಅಂತ ಅವ್ರು ಹೇಳ್ತಾರೆ. ಉನ್ನತ ಸಾಮರ್ಥ್ಯಗಳಿರುವುದು ಈ ರೀತಿ ವೈಯಕ್ತಿಕ ಉಪಯೋಗಕ್ಕಾಗಿ ಅಲ್ಲ, ಅವುಗಳಿರುವುದು ಉನ್ನತ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು. ಮತ್ತು ಅವುಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾವೇ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ಅಂದ್ರೆ ಪ್ರತಿಯೊಂದು ಸಾಧನೆ ಮಾಡ್ತಾ ಮಾಡ್ತಾ ನಮಗೆ ಅರಿವು ಬರ್ತಾ ನಮಗೇನಾಗತ್ತೆ, ಈ ಆಲೋಚನೆಗಳ ಪ್ರಮಾಣ ಕಡಿಮೆ ಆಗಿ ಪ್ರಜ್ಞೆಯಲ್ಲಿ ಹೋಗೋ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಪ್ರಜ್ಞೆಯಲ್ಲಿ ಅರಿವನ್ನು ಪಡಿಲಿಕ್ಕೆ ಶುರು ಮಾಡ್ತೀವಿ, ಆವಾಗ ನಾವು ಯಾಕೆ ಬಂದ್ವಿ, ನಾನ್ ಯಾರು ಎಂಬ ಅರ್ಥ ಆಗ್ತಾ ಹೋಗುತ್ತೆ.
ಸುಮಾರು 1930ರಲ್ಲಿ ಅವರು ಈ ದೇಶ 1947ರಲ್ಲಿ ಸ್ವತಂತ್ರವಾಗುವುದೆಂದು, 1948ರಲ್ಲಿ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗುತ್ತೆ ಅಂತ ಕೂಡ ಇವರು ಭವಿಷ್ಯ ನುಡಿದಿರ್ತಾರೆ ಅಮರರು. ಆದ್ರೆ ಯಾರು ನಂಬಿರೋದಿಲ್ಲ. ಯಾಕಂದ್ರೆ ಯಾರು ಅಷ್ಟು ಸುಲಭವಾಗಿ ನಂಬಲ್ಲ. ಅಂದ್ರೆ ಸುಲಭವಾಗಿ ಸಿಗ್ತಾರಲ್ಲ ವ್ಯಕ್ತಿ, ಅವ್ರನ್ನ ಯಾರು ನಂಬೋದಿಲ್ಲ. ಆದ್ರೆ ಸಹಜವಾಗಿ ಹಾಗೆ ನಡೆಯಿತು. ಪ್ರತಿಯೊಂದು ಅನುಭವ ನಮಗೆ ಏನನ್ನಾದರೂ ಕಲಿಸುತ್ತದೆ. ನಾವು ಬದುಕಿನ ಪಾಠಗಳನ್ನು ಅನುಭವಗಳಿಂದ ಕಲಿಯುತ್ತೇವೆ. ಒಬ್ಬ ವ್ಯಕ್ತಿಯ ಕಲಿಕೆಯಲ್ಲಿ ನಾವು ಮಧ್ಯೆ ಪ್ರವೇಶಿಸಬಾರದು ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಒಬ್ಬೊಬ್ಬ ಅವನವನ ಕರ್ಮಾನುಸಾರ ಭೂಮಿಗೆ ಬಂದಿರ್ತಾನೆ. ಅವನಿಗೆ ಅವನದ್ದೇ ಸರಿಯಾಗಿರುತ್ತೆ. ಹಾಗಾಗಿ ಯಾರನ್ನು ವಿಮರ್ಶೆ ಮಾಡಬಾರ್ದು. ನಮ್ಮ ಸಾಧನೆ ನಮ್ಮದು, ನಾವು ಮಾಡ್ತಾ ಹೋಗ್ಬೇಕು. ನಾವು ಪಾಶ್ಚಿಮಾತ್ಯ ದೇಶಗಳಿಂದ ಎಲ್ಲವನ್ನೂ ಒಪ್ಕೊಳ್ತೀವಿ. ಅವ್ರು ಹೇಳ್ಬಿಟ್ರೆ ನಾವ್ ಎಲ್ಲವನ್ನೂ ಒಪ್ಕೊಳ್ತೀವಿ. ಶೇಕ್ಸ್ಪಿಯರ್ನಿಂದ ಜೀನ್ಸ್ ವರೆಗೆ, ಮಾರ್ಕ್ಸ್ ವಾದದಿಂದ ಮಡೋನಾವರೆಗೆ ಎಲ್ಲವೂ ನಮಗೆ ಸಮ್ಮತವೇ. ವಿವೇಕಾನಂದ ಮತ್ತು ಪತಂಜಲಿಯನ್ನು ಪಾಶ್ಚಿಮಾತ್ಯರು ಮಹಾನ್ ವ್ಯಕ್ತಿಗಳೆಂದು ಘೋಷಿಸಿದ ನಂತರವೇ ನಾವು ಅವರನ್ನು ಒಪ್ಪಿಕೊಂಡೆವು. ಅಂದ್ರೆ ನಮ್ಮಲ್ಲಿ ಹೇಗೆ ಅಂದ್ರೆ ಯಾವುದನ್ನು ನಾವು ಒಪ್ಕೊಳ್ಳೋದಿಲ್ಲ ತಕ್ಷಣ. ಯಾಕಂದ್ರೆ ನಮ್ಗೆ ನಮ್ಮವ್ರು ಹೇಳಿದ್ರೆ ಅದು ಏನು ದೊಡ್ಡ ವಿಷಯ ಆಗೋದೇ ಇಲ್ಲ. ಯಾಕಂದ್ರೆ ಬೇರೆಯವರು ಪಾಶ್ಚಿಮಾತ್ಯರು ಹೇಳಿದ ಕೂಡ್ಲೆ ಹೌದಪ್ಪ, ಹೌದು ಹೌದು ಅನ್ನೋ ತರ ಒಂದು ನಮ್ಮ ಭಾವನೆ ಇತ್ತು. ಅಮರರು ಯಾವಾಗ್ಲೂ ಕೂಡ ಇನ್ನೊಬ್ಬರು ನನ್ನನ್ನು ಹೇಗ್ ಸ್ವೀಕರಿಸ್ತಾರೆ ಅಂತ ತಲೆ ಕೆಡಿಸ್ಕೊಳ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಸತ್ಯದಲ್ಲಿ ನಡೆಯೋರಿಗೆ ಯಾವ ಹೆದರಿಕೆಯೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ಏನ್ ಮಾಡ್ತಾ ಇದ್ದೇನೆ ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅವರು. ಪ್ರಖರ ಸೂರ್ಯನಂತ ವ್ಯಕ್ತಿತ್ವ ಆಗಿತ್ತು ಅವ್ರದ್ದು. ಅಮರ ಅಸಾಧಾರಣ ಘಟನೆಗಳನ್ನು ನಾಟಕೀಯಗೊಳಿಸದೆ ಅವು ದಿನನಿತ್ಯದ ಸತ್ಯದಂತೆ ಕೆಲಸಕ್ಕೆ ಹೋಗುವ ಇಲ್ಲವೇ ಸ್ನೇಹಿತರೊಂದಿಗೆ ಹರಟುವಂತ ಸಾಮಾನ್ಯ ಘಟನೆಗಳೇನೋ ಎಂಬಂತೆ ವಿವರಿಸ್ತಾ ಇದ್ರು ಅವರು. ನಾವು ಎಂದಾದ್ರೂ ನಿನ್ನೆಯ ದಿನ ಏನ್ ನಡೆಯಿತು ಅಂತ ಕೇಳಿದ್ರೆ, ಅಂದ್ರೆ ನಾ ಹೇಳಿದ್ನಲ್ಲ, ಪ್ರತಿಯೊಂದು ಕಡೆ ಅವರು ಭಜನೆ ನಡೆಯಲ್ಲಿ ಹೋಗಿ ಅವರು ಸತ್ಸಂಗ ಧ್ಯಾನ ಸ್ವಾಧ್ಯಾಯ ಮಾಡ್ತಿದ್ರು ಅಂತ. ಅವಾಗ ಅವ್ರು ಒಂಚೂರು ಹಿಂಜರಿತಿರ್ಲಿಲ್ಲ. ಅವ್ರು ಹಿಮಾಲಯಕ್ಕೆ ಹೋಗಿ ಮಾರ್ಕಾಂಡೇಯ ಮಹರ್ಷಿಗಳನ್ನು ಭೇಟಿಯಾದದ್ದು, ಅವರಿಂದ ಕೆಲಸಕ್ಕೆ ಸಂಬಂಧಪಟ್ಟ ಸೂಚನೆಗಳನ್ನು ಪಡೆದಿದ್ದು, ನಂತರ ಇನ್ನೊಂದು ತಾರಾ ಸಮೂಹದಲ್ಲಿದ್ದ ಭೂಮಿಯೊಂದಕ್ಕೆ ಹೋಗಿ ಅಲ್ಲಿನ ಜನರನ್ನು ಭೇಟಿಯಾಗಿ ಅಲ್ಲಿಂದ ಮಾಹಿತಿ ತಂದದ್ದು ಇತ್ಯಾದಿಗಳನ್ನು ವಿವರಿಸ್ತಾ ಇದ್ರು. ಅಂದ್ರೆ ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವ್ರು ಏನ್ ಮಾಡಿದ್ರು, ಹೇಗಾಯ್ತು ಅಂತ ಕೂಡ ಹೇಳ್ತಿದ್ರು. ಶಿವರಾತ್ರಿಯ ಮರುದಿನ ಆಗಿತ್ತು. ಕೃಷ್ಣಾನಂದ ಹೇಳ್ತಾ ಹೋಗ್ತಾರೆ, ನಾನು ಅಮರರ ಪೂಜಾ ಮಂದಿರವನ್ನು ಪ್ರವೇಶಿಸುತ್ತಿದ್ದಂತೆ ಒಂದು ಅದ್ಭುತ ದೃಶ್ಯವನ್ನು ಕಂಡೆ. ಆ ಕೋಣೆಯಲ್ಲಿ ಎಲ್ಲೆಲ್ಲೂ ವಿಭೂತಿ ತುಂಬಿಕೊಂಡಿತ್ತು. ಗೋಡೆಯ ಮೇಲೆ, ಚಾವಣಿಯ ತುಂಬಾ ಎಲ್ಲಾ ಕಡೆಯೂ ವಿಭೂತಿಯೇ. ನಾನು ಸಾಯಿಬಾಬಾರವರ ಚಿತ್ರದಿಂದ ವಿಭೂತಿ ಬರುವುದನ್ನು ಬಹಳ ಸಲ ಕಂಡಿದ್ದೇನಾದರೂ ಈ ಪ್ರಮಾಣದಲ್ಲಿ ಇಷ್ಟು ವಿಸ್ತಾರ ಜಾಗದಲ್ಲಿ ವಿಭೂತಿ ತುಂಬಿದ್ದನ್ನು ನೋಡಿರ್ಲಿಲ್ಲ. ಇಡೀ ಕೋಣೆಯಲ್ಲಿ ಒಂದು ಅಲೌಕಿಕವಾದ ಸುಗಂಧ ಹರಡಿಕೊಂಡಿತ್ತು. ನಾವು ಎಂದಿನಂತೆ ವಾರದ ತರಬೇತಿಯ ಅವಧಿಗೆ ಕುಳಿತಾಗ ಅಮರ ವಿವರಿಸಿದರು, ನಿನ್ನೆಯ ದಿನ ಸಪ್ತರ್ಷಿಗಳಿಗೆ ಇಲ್ಲಿಗೆ ಬಂದಿದ್ದರು. ನಾವೆಲ್ಲರೂ ಶಿವನನ್ನು ಪೂಜಿಸಿದೆವು. ಇದು ಆತನ ಆಶೀರ್ವಾದ ಅಂತ ಅವ್ರು ಹೇಳ್ತಾರೆ. ನಾವು ಅವಕ್ಕಾಗಿ ಕೇಳುತ್ತಿದ್ದಂತೆ ಅವರು ಮುಂದುವರಿಸಿದರು, ಇವೆಲ್ಲದರಿಂದ ಮರುಳಾಗಬೇಡಿ. ಇವು ಕೇವಲ ಸಂಕೇತಗಳಷ್ಟೇ. ಮೋಸಸ್ಗಾಗಿ ಸಮುದ್ರ ಬೇರ್ಪಟ್ಟಿತು. ಯೇಸುಕ್ರಿಸ್ತ ಕರೆದಾಗ ಸತ್ತವರು ಜೀವ ತಳೆದು ಬಂದರು. ಮಾರ್ಕಾಂಡೇಯ ಮಹರ್ಷಿ ಸಾವನ್ನು ದಾಟಿ ಹೋದರು. ಈ ಎಲ್ಲಾ ಘಟನೆಗಳ ಹಿಂದೆ ಪರಮಾತ್ಮನ ಕೃಪಾಶೀರ್ವಾದಗಳಿವೆ. ಇವುಗಳ ಹಿಂದಿರುವ ಆತನ ಪಾತ್ರವನ್ನು ನಾವು ಗುರುತಿಸಬೇಕು ಅಂತ ಹೇಳ್ತಾರೆ. ಅಮರ ಒಮ್ಮೆ ತಡೆದು ಕಣ್ಣು ಮುಚ್ಚಿಕೊಂಡ್ರು. ಬಹುಶಃ ಆ ಒಂದು ಕ್ಷಣ ಅವರು ಪರಮಾತ್ಮನೊಂದಿಗೆ ಏಕತೆಯನ್ನು ಹೊಂದಿರಬಹುದು ಅಂತ ಇವರು ಅನ್ಕೊಳ್ತಾರೆ. ಅನಂತರ ಅವ್ರು ಎಷ್ಟು ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಮಾತನಾಡಿದ್ರಂದ್ರೆ, ನಾನು ಮತ್ತೆ ಯಾರಲ್ಲೂ ಅಂತ ತೀವ್ರ ಭಾವನೆಯನ್ನ ನೋಡ್ಲಿಲ್ಲ ಅಂತ ಕೃಷ್ಣನಂತರ ಹೇಳ್ತಾರೆ. ನಾವು ನಮ್ಮ ಹಾಗೂ ಈ ಸೃಷ್ಟಿಯ ಕುರಿತಾದ ಬಹಳಷ್ಟು ಜ್ಞಾನವನ್ನು ಕಳೆದುಕೊಂಡಿದ್ದೇವೆ ಅಂತ ಅಮರರು ಹೇಳ್ತಾ ಹೋಗ್ತಾರೆ. ವೇದಗಳು ಮೊದಲಾದ ಪವಿತ್ರ ಗ್ರಂಥಗಳಲ್ಲಿ ಈ ಜ್ಞಾನದ ಒಂದು ಕಿರುಭಾಗ ಮಾತ್ರ ಉಳಿದಿದ್ದು ಅದು ಎಲ್ಲವನ್ನೂ ವಿವರಿಸಲು ಸಾಧ್ಯವಿಲ್ಲ. ಆದರೆ ಈಗ ಎಚ್ಚೆತ್ತುಕೊಳ್ಳುತ್ತಿರುವ ಜನರು ಇನ್ನೂ ಹೆಚ್ಚು ಜ್ಞಾನವನ್ನು ಮತ್ತೆ ಸಂಗ್ರಹಿಸುತ್ತಾರೆ. ಮಾನವ ಕುಲ ಈಗ ಪ್ರಳಯದ ಅತಿ ಕ್ಲಿಷ್ಟ ಭಾಗವನ್ನು ಎದುರಿಸುತ್ತಿದೆ. ಪ್ರಳಯವೆಂದರೆ ಎಲ್ಲರೂ ತಪ್ಪಾಗಿ ತಿಳಿದುಕೊಂಡಂತೆ ವಿನಾಶವಲ್ಲ, ಅದು ಪರಿವರ್ತನೆ. ಪ್ರಳಯ ಅಂದ್ರೆ ಎಲ್ಲ ಮುಳುಗೋಗ್ಬಿಡತ್ತೆ ಅಲ್ಲ, ಅದೊಂದು ಪರಿವರ್ತನೆ ಮಾತ್ರ. ಆಧ್ಯಾತ್ಮಿಕ ಜಾಗೃತಿ. ಒಮ್ಮೆ ಈ ಅವಧಿ ಮುಗಿದರೆ ಮನುಷ್ಯ ತನ್ನ ಪೂರ್ಣ ಸಾಮರ್ಥ್ಯಕ್ಕೆ ಬೆಳೆದು
ದೈವ ಸ್ವರೂಪಿ ಆಗುತ್ತಾನೆ. ಆಗ ಎಲ್ಲಾ ಜ್ಞಾನ ಮತ್ತು ಶಕ್ತಿ ನಮ್ಮದಾಗುತ್ತದೆ. ಈ ದಿನ ನಿಮಗೆ ನಮ್ಮ ಮೂಲ ಮತ್ತು ಅಲ್ಲಿಂದ ನಾವಿಲ್ಲಿಗೆ ಬಂದ ರೀತಿಯನ್ನು ತಿಳಿಸುತ್ತೇನೆ. ನೆನಪಿಡಿ, ಇದಲ್ಲದೆ ಇನ್ನೂ ಅನೇಕ ವಿವರಗಳಿವೆ. ಇದು ಒಂದು ಕಿರುಪರಿಚಯ ಮಾತ್ರ ಅಂತ ಹೇಳಿ ಅಮರರು ನಾವು ಹೇಗ್ ಬಂದ್ವಿ, ಎಲ್ಲಿಂದ ಬಂದ್ವಿ, ಯಾವ ರೀತಿ ಬಂದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಈಗ ನೀವು ಎರಡು ಪಿರಮಿಡ್ಗಳನ್ನ ಊಹಿಸ್ಕೊಳ್ಳಿ. ಒಂದು ತಲೆ ಕೆಳಗಾಗಿರುವ ಇನ್ನೊಂದರ ಮೇಲೆ ಕುಳಿತಿದೆ ಅಂತ ಅನ್ಕೊಳ್ಳಿ. ಮೊದಲ ಪಿರಮಿಡ್ ತಲೆ ಕೆಳಗಾಗಿರುವ ಪಿರಮಿಡ್ನ ತಳದ ಮೇಲೆ ಕುಳಿತಿದೆ. ಈ ಎರಡು ಪಿರಮಿಡ್ಗಳ ನಡುವಿನ ಪ್ರದೇಶವನ್ನು ಭೌತಿಕ ವಿಶ್ವ ಅಥವಾ ಬ್ರಹ್ಮಾಂಡ ಅಂತ ಕರೆಯೋಣ. ಅದರಲ್ಲಿ ಕೋಟಿಗಟ್ಟಲೆ ತಾರಾ ಸಮೂಹಗಳಿವೆ. ಮೊಟ್ಟೆಯಾಕಾರದ ಈ ವಲಯ ಅತ್ಯಂತ ವಿಶಾಲವಾಗಿದ್ದು 18 ಶತಕೋಟಿ ಜ್ಯೋತಿರ್ವರ್ಷಗಳ ವ್ಯಾಸವನ್ನು ಹೊಂದಿದೆ. ಪ್ರತಿ ತಾರಾ ಸಮೂಹದಲ್ಲೂ ಕೋಟಿಗಟ್ಟಲೆ ಸೂರ್ಯರು ಅಥವಾ ನಕ್ಷತ್ರಗಳಿವೆ. ಪ್ರತಿ ಸೂರ್ಯನ ಸುತ್ತಲೂ ಒಂದು ಸೌರಮಂಡಲವಿದ್ದು, ಪ್ರತಿ ಸೌರಮಂಡಲದಲ್ಲೂ ಜೀವರಾಶಿ ಇರುವ ಒಂದು ಭೂಮಿ ಇದೆ. ಮನುಷ್ಯರು ಈ ಭೂಮಿಗಳಲ್ಲಿ ವಾಸಿಸುತ್ತಾರೆ. ಕಾಲಚಕ್ರದ ವೈವಿಧ್ಯಕ್ಕನುಗುಣವಾಗಿ ಕೆಲವರು ಉಳಿದವರಿಗಿಂತ ಹೆಚ್ಚು ವಿಕಾಸ ಹೊಂದಿದ್ದಾರೆ. ಹೀಗೆ ಅಧಿಕ ವಿಕಾಸ ಹೊಂದಿದವರ ತಮ್ಮೊಳಗೆ ಸಂಪರ್ಕ ಬೇರ್ಪಡಿಸಿಕೊಂಡು ವಿವಿಧ ಭೂಮಿಗಳಿಗೆ ಭೇಟಿ ಕೊಡುತ್ತಿರುತ್ತಾರೆ. ನಾವಿನ್ನು ವಿಕಾಸ ಹೊಂದುತ್ತಿದ್ದು ಹೊರಗಿರುವರೊಂದಿಗೆ ಇನ್ನೂ ಸಂಪರ್ಕ ಸಾಧಿಸಬೇಕಾಗಿದೆ. ಆದರೆ ಬೇರೆ ಲೋಕಗಳ ಜನರು ನಮ್ಮ ಭೂಮಿಗೆ ಆಗಾಗ ಭೇಟಿ ಇತ್ತು ನಾವು ಅವರೊಂದಿಗೆ ಸಂಪರ್ಕ ಹೊಂದಲು ತಯಾರಿದ್ದೇವೆಯೇ ಎಂದು ಅಭ್ಯಾಸ ಮಾಡುತ್ತಿರುತ್ತಾರೆ. ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿದರಷ್ಟೇ ಸಾಲದು. ಉನ್ನತ ನಿಯಮಗಳು ಮತ್ತು ಜೀವನ ರೀತಿಯನ್ನರಿತು ಒಪ್ಪಿಕೊಳ್ಳಲು ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕು. ಅವರಿಗೆ ನಮ್ಮೆಲ್ಲ ಮಿತಿಗಳು ಮತ್ತು ಹೋರಾಟಗಳ ಅರಿವಿದೆ. ಒಮ್ಮೆ ನಾವು ಪ್ರಳಯದ ಈ ಭಾಗವನ್ನು ದಾಟಿ ಬಂದರೆ ಅವರೇ ಮುಂದಾಗಿ ನಮ್ಮನ್ನು ಸಂಪರ್ಕಿಸುತ್ತಾರೆ. ನಮ್ಮ ಸಾಧನೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಪ್ರಜ್ಞೆಯ ಅರಿವಿನಿಂದ ನಾವು ಧ್ಯಾನ ಮಾಡಿದಾಗ ಅವರ ಸಂಪರ್ಕ ನಮಗೆ ಸಿಕ್ಕತ್ತೆ. ಈ ತಾರಾ ಸಮೂಹಗಳಲ್ಲಿರುವ ಕೋಟ್ಯಾಂತರ ಭೂಮಿಗಳನ್ನು ಅವುಗಳಲ್ಲಿ ವಾಸಿಸುವ ಮನುಷ್ಯರ ಆಧ್ಯಾತ್ಮಿಕ ಸ್ಥಿತಿಯನ್ನು ಆಧರಿಸಿ 14 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಇವೆ 14 ಲೋಕಗಳು. ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ ಇರುವ ಲೋಕದಿಂದ ಸ್ವಲ್ಪವೂ ಆಧ್ಯಾತ್ಮಿಕವಲ್ಲದ ಲೋಕದವರೆಗೆ ಈ ಕೋಟ್ಯಂತರ ಭೂಮಿಗಳು ಆಧ್ಯಾತ್ಮಿಕ ಮತ್ತು ಭೌತಿಕತೆಯ ವಿವಿಧ ಮಿಶ್ರಣಗಳೊಂದಿಗೆ ಯಾವುದೋ ಒಂದು ಲೋಕಕ್ಕೆ ಸೇರುತ್ತವೆ. ನಮ್ಮ ಭೂಮಿಯು ಭೂಲೋಕ ಎಂದು ಕರೆಯಲ್ಪಡುವ ಗುಂಪಿಗೆ ಸೇರುತ್ತದೆ. ಇಲ್ಲಿ ಆಧ್ಯಾತ್ಮ ಮತ್ತು ಭೌತಿಕ ಜೀವನಗಳಿಗೆ ಸಮಾನ ಅವಕಾಶಗಳಿವೆ. ಬ್ರಹ್ಮಾಂಡದ ಮೇಲೆ 4 ದಿವ್ಯ ಲೋಕಗಳಿವೆ. ಒಂದರಲ್ಲಿ ಸೃಷ್ಟಿಶೀಲ ಶಕ್ತಿಗಳು ತುಂಬಿದ್ದು ಇಲ್ಲಿ ಮನಸ್ಸಿನ ಸೃಷ್ಟಿಯಾಗುತ್ತದೆ. ಇನ್ನೊಂದು ವಿನಾಶಕಾರಿ ಶಕ್ತಿಗಳ ಲೋಕ. ಇವೆರಡರ ನಡುವಿನ ಲೋಕದಲ್ಲಿ ಸೃಷ್ಟಿ ಲಯಕ ಶಕ್ತಿಗಳನ್ನು ಸಮತೋಲನವಾಗಿ ಬೆರೆಸಿ ಜೀವರಾಶಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಶಕ್ತಿ ತುಂಬಿದೆ. 3 ದಿವ್ಯ ವ್ಯಕ್ತಿಗಳು ಈ ಶಕ್ತಿಗಳ ಉಸ್ತುವಾರಿಯನ್ನು ವಹಿಸುತ್ತಾರೆ. ಅವರೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ನಾವು ಬಲ್ಲೆವಲ್ವಾ? ಈ 3 ಲೋಕಗಳ ಮೇಲೆ ಸ್ತ್ರೀ ಶಕ್ತಿ ತುಂಬಿರುವ ಶಕ್ತಿ ಲೋಕವಿದ್ದು ದೇವಿ ಇಲ್ಲಿನ ಉಸ್ತುವಾರಿ ವಹಿಸುತ್ತಾಳೆ. ಇದರಾಚೆ ಪರಿಶುದ್ಧ ಪ್ರಜ್ಞೆ ತುಂಬಿರುವ ಲೋಕವಿದ್ದು ಇಲ್ಲಿನ ನಿರಾಕಾರ ಆತ್ಮನನ್ನು ನಾವು ಪರಬ್ರಹ್ಮ, ಅಲ್ಲ ಅಥವಾ ಪರಮಪಿತ ಎಂದು ಕರೆಯುತ್ತೇವೆ. ಆತನೇ ದೇವರು. ಇಡೀ ಸೃಷ್ಟಿ ದೇವರ ಒಂದು ವಿಸ್ತರಣೆಯಷ್ಟೇ. ಮೊದಲು ದೇವಿ ಲೋಕ, ನಂತರ ಶಿವಲೋಕ, ವಿಷ್ಣು ಲೋಕ ಮತ್ತು ಬ್ರಹ್ಮಲೋಕ. ಬ್ರಹ್ಮಲೋಕದಿಂದ ಇಡೀ ಬ್ರಹ್ಮಾಂಡವು ಒಂದು ದುರ್ಬೀನಿನಂತೆ ಟೆಲಿಸ್ಕೋಪ್ ತರ ಚಾಚಿಕೊಂಡಿದೆ. ನಾವು ಪರಬ್ರಹ್ಮ ಲೋಕದಿಂದ ಬಂದವರು. ಬಹಳ ಹಿಂದೆ ನಾವಲ್ಲಿ ಆತ್ಮಗಳಂತೆ ಜ್ಯೋತಿಯ ಕಣಗಳಂತೆ ವಾಸಿಸುತ್ತಾ ದೇವರ ಆ ಕಾಲಾತೀತವಾದ ಲೋಕದಲ್ಲಿ ದಿವ್ಯಾನಂದವನ್ನು ಅನುಭವಿಸುತ್ತಿದ್ದೆವು. ಒಮ್ಮೆ ದೇವರು ನಮ್ಮನ್ನು ಕರೆದು, ನಾನು ಲೋಕಗಳನ್ನು, ತಾರಾ ಸಮೂಹಗಳನ್ನು, ನಕ್ಷತ್ರ, ಭೂಮಿಗಳನ್ನು ಸೃಷ್ಟಿಸಿದ್ದೇನೆ. ಅವುಗಳಲ್ಲಿ ಬೆಟ್ಟಗುಡ್ಡಗಳು, ಮರಗಳು, ಮೋಡಗಳು ಮತ್ತು ಜೀವ ವೈವಿಧ್ಯವನ್ನು ಸೃಷ್ಟಿಸಿದ್ದೇನೆ. ಜೊತೆಗೆ ಮಾನವ ಜೀವಿಗಳನ್ನೂ ಸೃಷ್ಟಿಸಿದ್ದೇನೆ. ನಿಮಗೆ ಈ ಜೀವ ವೈವಿಧ್ಯವನ್ನು ಅನುಭವಿಸುವ ಮನಸ್ಸಿದ್ದರೆ ನೀವು ಈ ಭೂಮಿಗಳಿಗೆ ಭೇಟಿ ನೀಡಬಹುದು ಎಂದು ಹೇಳಿದಾಗ ನಮ್ಮಲ್ಲಿ ಅನೇಕರು ಕೆಳಗಿಳಿಯಲು ನಿರ್ಧರಿಸಿದೆವು. ಆಗ ದೇವರು ನಮ್ಮನ್ನು ಭೂಮಿಗಳಿಗೆ ಮಾರ್ಗದರ್ಶಿಸಿ ಮತ್ತೆ ತನ್ನ ಬಳಿ ಕರೆತರಲು 7 ನಾಯಕರನ್ನು ಆರಿಸಿದ. ಅವರಿಗೆ ವಿಶೇಷ ಶಕ್ತಿಗಳನ್ನು, ಸೂಚನೆಗಳನ್ನು ಕೊಟ್ಟು
ಈ ಭೂಮಿಗಳ ಜೀವಿಗಳಿಗೆ ಅನ್ವಯಿಸುವ ನಿಯಮಗಳನ್ನು ವಿವರಿಸಿದ ನಂತರ ನಮಗೆ ಅಧಿಕ ಅನುಭವಗಳಲ್ಲಿ ತೊಡಗಿಕೊಳ್ಳುವಂತೆ ಎಚ್ಚರಿಕೆಯನ್ನು ನೀಡಿದ. ಈ 7 ನಾಯಕರೇ ಸಪ್ತ ಋಷಿಗಳು. ವಾಸ್ತವವಾಗಿ ನಾವು ಅಂತರಿಕ್ಷ ಯಾತ್ರಿಗಳು. ಈ ಭೂಮಿಗೆ ಸುಮಾರು 2 ಶತಕೋಟಿ ವರ್ಷಗಳ ಹಿಂದೆ ಬಂದ ಪರಕೀಯರು. ದಾರಿಯಲ್ಲಿ ನಾವು ವಿಭಿನ್ನ ವಾತಾವರಣಗಳ ಮೂಲಕ ಹಾದು ಬರಬೇಕಾದ್ದರಿಂದ ಅಗತ್ಯಾನುಸಾರವಾಗಿ ಅಂತರಿಕ್ಷ ಕವಚಗಳನ್ನು ಧರಿಸಬೇಕಾಯಿತು. ಅಂದ್ರೆ ಸ್ಪೇಸ್ ಸೂಟ್ಸ್ ಅನ್ನ ಹಾಕೊಂಡು ನಾವು ಬಂದಿದ್ದೇವೆ. ಇವೇ ಕೋಶಗಳು. ಮೊದಲು ಬುದ್ಧಿ, ನಂತರ ಮನಸ್ಸು, ಕೊನೆಗೆ ದೇಹವನ್ನು ನಾವು ಈ ರೀತಿಯಲ್ಲಿ ಪಡೆದೆವು. ದೇಹವು ತನ್ನ ಬೆಳವಣಿಗೆಯ ಮೊದಲ ಹಂತವಾದ ಭ್ರೂಣಾವಸ್ಥೆಯಲ್ಲಿದ್ದಾಗ ನಾವು ಅದನ್ನು ಪ್ರವೇಶಿಸಿದೆವು. ಬುದ್ಧಿ ಮತ್ತು ಮನಸ್ಸುಗಳಿಗೆ ಆಲೋಚಿಸುವ ಮತ್ತು ಭಾವನೆಗಳನ್ನು ಅನುಭವಿಸುವ ಶಕ್ತಿಗಳಿದ್ದರಿಂದ ನಾವಿಲ್ಲಿ ಜೀವಿಸಿ ಬದುಕನ್ನು ಅನುಭವಿಸಲು ಇವು ನಮಗೆ ನೆರವಾದವು. ಹುಟ್ಟಿದ ನಂತರ ಮನುಷ್ಯರು ಬೆಳೆದು ವಯಸ್ಸಾಗಿ ಶಕ್ತಿಗುಂದಿ ಮರಣ ಹೊಂದಿದ ಮೇಲೆ ಸಪ್ತ ಋಷಿಗಳು ಮತ್ತೆ ಜನ್ಮ ತಳೆಯಲು ಇಚ್ಛಿಸ್ಲಿಲ್ಲ. ತಮ್ಮ ಸೂಕ್ಷ್ಮ ಶರೀರದಲ್ಲೇ ಉಳಿದರು ಸಪ್ತ ಋಷಿಗಳು. ಆದರೆ ನಮಗೆ ಇನ್ನಷ್ಟು ಬದುಕನ್ನು ಅನುಭವಿಸುವ ಆಸೆಯಾಗಿ ಮತ್ತೆ ಮತ್ತೆ ಜನ್ಮ ತಳೆದೆವು. ಇದು ಹೀಗೆಯೇ ಮುಂದುವರಿಯಿತು. ನಮಗೆ ಅಧಿಕ ಅನುಭವಗಳ ಹಿಂದೆ ಹೋಗದಂತೆ ಎಚ್ಚರಿಸಲಾಗಿತ್ತು. ಎಲ್ಲವನ್ನೂ ಅನುಭವಿಸಲು ನಮಗೆ ನೆರವಾಗುತ್ತಿದ್ದ ಮನಸ್ಸಿಗೆ ಒಂದು ಮಿತಿ ಇತ್ತು. ಒಂದು ನಿರ್ದಿಷ್ಟ ಪ್ರಮಾಣದ ಅನುಭವಗಳ ನಂತರ ಹೆಚ್ಚಿನದನ್ನು ಅದು ತಿರಸ್ಕರಿಸುತ್ತಿತ್ತು. ಹೀಗೆ ತಿರಸ್ಕೃತಗೊಂಡ ಅಧಿಕ ಅನುಭವಗಳು ಮನಸ್ಸಿನ ಮೇಲೆ ಪದರಗಳಂತೆ ಕುಳಿತು ಹೊರೆಯಾಗಿ ಜನ್ಮಗಳು ಕಳೆದಂತೆ ಅದು ಗಾಢವಾಗತೊಡಗಿತು. ಮರು ಬಂದ್ಬಿಡ್ತು ನಮಗೆ. ನಮ್ಮಲ್ಲಿದ್ದ ಅದ್ಭುತ ಗ್ರಹಿಕೆಯ ಸಾಮರ್ಥ್ಯಗಳು ಈ ತಿರಸ್ಕೃತ ಅನುಭವಗಳ ಹೊರೆ ಗಾಢಗೊಂಡಂತೆ ನಷ್ಟವಾದವು. ನಾವೇ ನಮ್ಮ ಮನಸ್ಸಿನಿಂದ ಕಳ್ಕೊಳ್ತಾ ಬರ್ತೀವಿ ಇದನ್ನ. ಪ್ರಾರಂಭದಲ್ಲಿ ನಾವು ಸಪ್ತ ಋಷಿಗಳನ್ನು ಅವರ ಸೂಕ್ಷ್ಮ ರೂಪದಲ್ಲಿ ನೋಡಿ ಅವರೊಂದಿಗೆ ಮಾತನಾಡಬಲ್ಲವರಾಗಿದ್ದೆವು. ಆದರೆ ಮೊದಲ 5 ಜೀವಿತಾವಧಿಗಳ ನಂತರ ನಾವು ಈ ಸಾಮರ್ಥ್ಯವನ್ನು ಕಳೆದುಕೊಂಡು ಸಪ್ತ ಋಷಿಗಳ ಸಂಪರ್ಕದಿಂದ ಬೇರೆಯಾದೆವು. ಸಪ್ತ ಋಷಿಗಳು ನಮ್ಮನ್ನು ಮಾರ್ಗದರ್ಶಿಸುತ್ತಾ ನಾವು ನಮ್ಮ ಮೂಲವಾದ ದೇವರಲ್ಲಿಗೆ ಹಿಂದಿರಬೇಕೆಂದು ನಮಗೆ ನೆನಪಿಸುತ್ತಲೇ ಇದ್ರು. ಸಂಪರ್ಕ ನಷ್ಟವಾದ ನಂತರ ಮಾನವ ಶರೀರದಲ್ಲಿದ್ದರೂ ಅಧಿಕ ಅನುಭವಗಳ ಹಿಂದೆ ಹೋಗದೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದ ಕೆಲವು ಮನುಷ್ಯರ ಮೂಲಕ ಸಪ್ತರ್ಷಿಗಳು ನಮ್ಮೊಂದಿಗೆ ಮಾತನಾಡತೊಡಗಿದ್ರು. ಕಾಲ ಸರಿದಂತೆ ಅವರು ಈ ಸ್ವಯಂ ಸೇವಕರನ್ನು ಶಾಶ್ವತವಾಗಿ ಈ ಕೆಲಸಕ್ಕೆ ತೊಡಗಿಸಿಕೊಂಡರು. ಈಗ ಅವರ ಬಳಿ 1,44,000 ಪ್ರತಿನಿಧಿಗಳಿದ್ದು ಅವರು ಭೂಮಿಯ ಮೇಲೆಲ್ಲ ಹಂಚಿ ಹೋಗಿದ್ದಾರೆ. ಈ ಜ್ಯೋತಿವಾಹಕರು ತಮ್ಮ ದೇಹವನ್ನು ತ್ಯಜಿಸಿದ ನಂತರ ಆಗಲೇ ಜನ್ಮ ತಳೆದ 1,44,000 ಪ್ರತಿನಿಧಿಗಳ ಇನ್ನೊಂದು ಗುಂಪು ಈ ಕೆಲಸವನ್ನು ಕೈಗೊತ್ತಿಕೊಳ್ಳುತ್ತದೆ. ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ನಮ್ಮ ತಿರಸ್ಕೃತ ಅನುಭವಗಳ ಹೊರೆಯನ್ನು ನಿವಾರಿಸುವ ಮಾರ್ಗವನ್ನು ಕಂಡುಕೊಳ್ಳಲು ಋಷಿಗಳು ತಪಸ್ಸಿಗೆ ಕೊಡ್ಕೊಳ್ತಾರೆ. ಯಾಕಂದ್ರೆ ನಾವು ಈ ಭೂಮಿಗೆ ಬಂದ ನಂತರ ನಮಗೆ ಮೇಲೆ ಹೋಗೋ ಪ್ರಜ್ಞೆನೇ ಇಲ್ಲ. ಇವ್ರನ್ನ ಹೇಗ್ ಕರ್ಕೊಂಡು ಹೋಗೋದಪ್ಪ ಅಂತ ಹೇಳಿ ಋಷಿಗಳು ತುಂಬಾ ಆಲೋಚನೆ ಮಾಡ್ತಾರೆ. ಅವರಿಗೆ ತಪಸ್ಸು ಮಾಡಿದಾಗ ಅವ್ರಿಗೊಂದು ಗೋಚರಿಸುತ್ತೆ. ಏನಂದ್ರೆ ಅದೇ ಧ್ಯಾನ. ಈ ಧ್ಯಾನದಿಂದ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಕಂಡಿಡ್ಕೊಡ್ತಾರೆ. ಧ್ಯಾನ ಇತ್ತೀಚಿನ ಶೋಧನೆ ಅಲ್ಲ. ಇದನ್ನು 2 ಶತಕೋಟಿ ವರ್ಷಗಳ ಹಿಂದೆಯೇ ಕಂಡು ಹಿಡಿಯಲಾಯಿತು. ನಮ್ಮ ಭೂಮಿಯು ವಿವಿಧ ಕಾಲಚಕ್ರಗಳನ್ನು ಹಾದು ಹೋದಂತೆ ಸಪ್ತ ಋಷಿಗಳು ಲಕ್ಷಗಟ್ಟಲೆ ಬಾರಿ ಧ್ಯಾನ ತಂತ್ರಗಳನ್ನು ಪುನರ್ರೂಪಿಸುತ್ತಾ ಪ್ರಯೋಗಗಳನ್ನು ನಡೆಸುತ್ತಾ ಪರಿಷ್ಕೃತ ತಂತ್ರಗಳನ್ನು ಹೊರತಂದರು. ಅವರು ತಮ್ಮ ಪ್ರತಿನಿಧಿಗಳ ಮೂಲಕ ಮಾನವರಿಗೆ ಧ್ಯಾನವನ್ನು ಕಲಿಸತೊಡಗಿದರು. ಅನೇಕ ಆತ್ಮಗಳು ತಮ್ಮ ಮನಸ್ಸುಗಳನ್ನು ಶುದ್ಧೀಕರಿಸಿಕೊಂಡು ಹಿಂದಿರುಗಿದವು. ಆದರೆ ಇನ್ನಷ್ಟು ಆತ್ಮಗಳು ಇಲ್ಲಿಗೆ ಮೊದಲ ಬಾರಿಗೆ ಬಂದು ಇಲ್ಲೇ ಉಳಿದವು. ಹೀಗೆ ಸಪ್ತಋಷಿಗಳ ಕೆಲಸ ಕೊನೆಗೊಳ್ಳಲಿಲ್ಲ. ಅವರು ತಲಾ 1,44,000 ಪ್ರತಿನಿಧಿಗಳ 2 ಗುಂಪುಗಳ ಜೊತೆಗೆ ಇನ್ನೂ ಅನೇಕರಿಗೆ ತರಬೇತಿ ಕೊಟ್ಟು ಅವರನ್ನು ಋಷಿಗಳನ್ನಾಗಿ ಬೆಳೆಸಿದರು. ಋಷಿ ಎಂದರೆ ಜ್ಞಾನ ಮತ್ತು ಶಕ್ತಿಗಳನ್ನು ಬೆಳಕಿನ ರೂಪದಲ್ಲಿ ಹಿಡಿದಿಟ್ಟುಕೊಳ್ಳುವ ಅಪಾರ ಸಾಮರ್ಥ್ಯಗಳನ್ನು ಹೊಂದಿರುವ ವ್ಯಕ್ತಿ. ಆತ ಈ ಬೆಳಕನ್ನು ಎಲ್ಲೆಡೆ ಹರಡಬಲ್ಲ ಓರ್ವ ತೇಜಸ್ವಿ. ಸಪ್ತ ಋಷಿಗಳ ಅನುಚರರಾದ 1,44,000 ಮಂದಿ ಸಾಮಾನ್ಯ ಜೀವಿಗಳಲ್ಲ, ಅವರೂ ಋಷಿಗಳೇ. ಅವರು ತಮ್ಮ ಕೆಲಸಕ್ಕೆ ಅಡಚಣೆಯಾಗದಿರಲಿ ಎಂದು ಸಾಮಾನ್ಯರಂತೆ ಬದುಕಿ ಪ್ರಚಾರದಿಂದ ದೂರವೇ ಉಳಿಯುತ್ತಾರೆ.
ಈ ಕೆಲಸ ಈಗ ಕೇವಲ ಮಾಹಿತಿಯನ್ನು ಪ್ರಸಾರ ಮಾಡುವ ಮಟ್ಟದಿಂದ ಬೃಹತ್ತಾಗಿ ಬೆಳೆದು ಮನುಷ್ಯರಿಗೆ ಅವರ ಆಡಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ಆಧ್ಯಾತ್ಮಿಕ ವಿಕಾಸ ಮುಂತಾದ ರಂಗಗಳಲ್ಲಿ ನೆರವಾಗಿ ಮಾರ್ಗದರ್ಶಿಸುವಂತ ಅತಿ ಕ್ಲಿಷ್ಟಕರ ರೂಪವನ್ನು ಪಡೆದುಕೊಂಡಿದೆ. ಅನೇಕ ಬಾರಿ ಋಷಿಗಳು ಇನ್ನೊಂದು ತಾರಾ ಸಮೂಹದಲ್ಲಿರುವ ಭೂಮಿಗಳಿಗೆ ಹೋಗಿ ಅನೇಕ ಹೊಸ ಸಂಗತಿಗಳನ್ನು ಕಲಿತು ಹೊಸ ಜ್ಞಾನ ಮತ್ತು ತಾವು ಸಂಗ್ರಹಿಸಿದ ನವೀನ ಚೈತನ್ಯಗಳನ್ನು ತರುತ್ತಾರೆ. ಅವರಿಗೆ ಸೂಕ್ಷ್ಮ ವಲಯದಲ್ಲೇ ಹೆಚ್ಚು ಕೆಲಸವಿರುತ್ತದೆ. ಈ ಎಲ್ಲಾ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಿ ಮಾರ್ಗದರ್ಶಿಸಲು ಒಬ್ಬ ವಿಶೇಷ ಋಷಿಯನ್ನು ನೇಮಿಸಲಾಗಿದೆ. ಅವರ ಸಾಮರ್ಥ್ಯಗಳನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ 1,44,000 ಪ್ರತಿನಿಧಿಗಳು ಪ್ರತಿದಿನ ಮಧ್ಯರಾತ್ರಿ ಹಿಮಾಲಯಕ್ಕೆ ತಮ್ಮ ಸೂಕ್ಷ್ಮ ರೂಪದಲ್ಲಿ ತೆರಳಿ ಅಲ್ಲಿ ಈ ಋಷಿಗೆ ವರದಿಯೊಪ್ಪಿಸುತ್ತಾರೆ. ಅವರಿಂದ ಸೂಚನೆಗಳನ್ನು ಸ್ವೀಕರಿಸಿ ಕೆಲಸ ಮಾಡಿ ಮತ್ತೆ ಮುಂಜಾನೆಯ ವೇಳೆಗೆ ಅವರಿಗೆ ವರದಿ ಮಾಡಿ ನಂತರ ತಮ್ಮ ದೇಹಗಳಿಗೆ ಮರಳುತ್ತಾರೆ. ನನಗೆ ಕುತೂಹಲ ತಾಳರದೆ ಅಮರನ ಕೇಳ್ತಾರೆ, ಇವರು ನೀವು ಅಂತ ಒಬ್ಬ ಪ್ರತಿನಿಧಿಯಾ ಅಂತ ಕೇಳ್ತಾರೆ. ಅವ್ರು ಸುಮ್ನೆ ಇರ್ತಾರೆ, ಏನು ಹೇಳೋದಿಲ್ಲ. ಅವಾಗ ಇವ್ರು ಹೇಳ್ತಾರೆ, ನೀವು ತುಂಬಾ ವಿಶೇಷ ವ್ಯಕ್ತಿ ಆಗಿರ್ಬೇಕು ಅಂತ. ಆಗ ಅಮರು ಹೇಳ್ತಾರೆ, ಇಲ್ಲಿ ಪ್ರತಿಯೊಬ್ಬರು ವಿಶೇಷ ವ್ಯಕ್ತಿಗಳೇ, ಇಲ್ಲದಿದ್ದರೆ ನಾವು ಸಪ್ತಋಷಿಗಳೊಂದಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಮ್ರತೆ ಅನ್ನೋದು ಅಮರರ ಒಂದು ಮೂರ್ತ ರೂಪವಾಗಿದ್ರು ಅವರು. ಅಷ್ಟು ನಮ್ರತೆಯಿಂದ ಕೂಡಿರ್ತಿದ್ರು ಅವರು. ಆಮೇಲೆ ಅಮರರು ಮುಂದುವರಿಸ್ತಾರೆ, ಒಂದಲ್ಲ ಒಂದು ದಿನ ನಾವು ಹಿಂದಿರುಗಲೇಬೇಕು. ನಾವು ಈ ದೇಹಗಳಲ್ಲ, ನಾವಿಲ್ಲಿ ಕೇವಲ ಅತಿಥಿಗಳಾಗಿ ಬಂದವರು ಮತ್ತು ನಮ್ಮ ಮನೆಗೆ ನಾವು ಹಿಂದಿರುಗಬೇಕು ಎಂದು ನಾವು ಅರಿಯಬೇಕು. ಆದರೆ ಮೊದಲು ನಾವು ನಮ್ಮ ಅಜ್ಞಾನ, ಬಂಧನಗಳು ಮತ್ತು ಅಲ್ಪ ಸುಖಗಳಿಂದ ಮುಕ್ತಿ ಹೊಂದಬೇಕು. ಅದು ಸುಲಭವಲ್ಲ. ಆದ್ದರಿಂದಲೇ ನಾವು ಧ್ಯಾನ ಮಾಡುತ್ತೇವೆ. ಧ್ಯಾನದ ಮುಂದುವರೆದ ಹಂತಗಳಲ್ಲಿ ನಾವು ನಮ್ಮ ದಿವ್ಯ ಸತ್ವವನ್ನು ಅರಿತು ಅನುಭವಿಸುವುದರಿಂದ ಹಿಂದಿರುಗಿ ಭೌತಿಕ ಮಟ್ಟಕ್ಕೆ ಬಂದಾಗ ನಮಗೆ ಪರಕೀಯತೆಯ ಅರಿವಾಗುತ್ತದೆ. ನಮ್ಮ ದೇಹ ಬಿದ್ದಾಗ ನಾವು ನಮ್ಮ ಶರೀರಗಳಿಂದ ಎಲ್ಲಾ ಕೊಳೆಯನ್ನು ಅಥವಾ ಅನುಭವಗಳ ಶೇಷ ಭಾಗಗಳನ್ನು ಸ್ವಚ್ಛಗೊಳಿಸಿಕೊಂಡಾಗ ಮತ್ತು ಈ ಲೋಕಕ್ಕೆ ಹಿಂತಿರುಗಲು ನಾವು ಇಚ್ಛಿಸದಿದ್ದಾಗ ಋಷಿಗಳು ನಮ್ಮನ್ನು ಅಂತರಿಕ್ಷದಲ್ಲಿ ನಮ್ಮ ಮನೆಗೆ, ಅಂದರೆ ದೇವರಲ್ಲಿಗೆ ಕರೆದೊಯ್ಯುತ್ತಾರೆ. ಅಂದ್ರೆ ಅಮರರು ಕೃಷ್ಣಾನಂದರಿಗೆ ಮತ್ತು ಇನ್ನುಳಿದ ಎಲ್ಲರಿಗೂ ಮಾನವ ಜನ್ಮ ಹೇಗಾಯ್ತು ಅಂತ ಇಷ್ಟು ವಿವರಣೆಗಳನ್ನು ಕೊಡ್ತಾ ಬರ್ತಾರೆ. ಅಂದ್ರೆ ಇಷ್ಟು ಮಟ್ಟಿಗೆ ನಮ್ಮ ಅರಿವು ನಮ್ಮಿಂದ ಮುಚ್ಚಿ ಹೋಗಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಾವು ಎಲ್ಲ ಕೂಡ ಈ ದೇಹ ಬಂದಿರೋದು ನಾನೇ ದೇಹ, ನಾನೇ ಎಲ್ಲವೂ ನಾನೇ, ನನ್ನಿಂದನೇ ಎಲ್ಲ ಆಗುದು ಅನ್ನೋ ಒಂದು ಅಹಮ್ಮಿಂದಾಗಿ ನಾವ್ ಎಲ್ಲ ಪರದೆಯನ್ನ ನಾವೇ ಹಾಕೊಂಡ್ಬಿಟ್ಟಿದೀವಿ. ನಮ್ಮ ಅಹಂ ಅನ್ನೋ ಪರದೆಯನ್ನ ತೆಗೆದು ಹೊರಗಿಟ್ಟಾಗ ನಾನ್ ಯಾರು, ನಾನ್ ಯಾಕಾಗಿ ಭೂಮಿಗೆ ಬಂದಿದ್ದೀನಿ, ನನ್ನ ಭೂಮಿಗೆ ಬಂದ ಕರ್ತವ್ಯ ಏನು ಅಂತ ಅರಿವಾಗುತ್ತೆ. ಈ ಅರಿವಿನ ಪ್ರಜ್ಞೆಗಾಗಿಯೇ ಇರುವಂತ ಇಂಥ ಸಾಧಕರು ಬಂದು ನಮ್ಗೆ ಸಾಕಷ್ಟು ಸತಿ ಪ್ರಜ್ಞೆಯನ್ನು ಕೊಡ್ತಾರೆ. ಅದನ್ನ ತಗೊಳ್ಳೋ ಶಕ್ತಿ ತುಂಬಾ ಜನಕ್ಕೆ ಇರಲ್ಲ. ಅದಕ್ಕಾಗಿ ಅವ್ರು ಕಂಡಿಡ್ದದ್ದು ಧ್ಯಾನವನ್ನ. ಎಷ್ಟರ ಮಟ್ಟಿಗೆ ನೀವು ಧ್ಯಾನವನ್ನ ಹೆಚ್ಚಿಸ್ತಾ ಹೋಗಿ ಸಾಧನೆಯನ್ನು ಮಾಡ್ತಾ ಹೋಗ್ತೀರಾ, ಆಗ ನೀವು ಖಂಡಿತ ನಿಮ್ಮ ಲೋಕಕ್ಕೆ, ದೇವರಲ್ಲಿಗೆ ತಲುಪ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅಮರರು ಹೇಳ್ತಾರೆ ಅನ್ನೋದ್ರೊಳಗೆ ಇಂದಿನ ಸ್ವಾಧ್ಯಾಯನ ಮುಗಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇಂದಿನ ಸ್ವಾಧ್ಯಾಯ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.